ಹಾಯ್ ಗಾಯ್ಸ್, ನಾವು ಇವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಿದೀವಿ ಅಂತಂದ್ರೆ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 4th ಚಾಪ್ಟರ್ ಆದಂತಹ ಬಿಸ್ನೆಸ್ ಸರ್ವಿಸ್ ಅನ್ನೋ ಚಾಪ್ಟರ್ ನ ಸೆಕೆಂಡ್ ಪಾರ್ಟ್ ನಾವು ಈಗ ನೋಡ್ತಾ ಇದೀವಿ. ಫಸ್ಟ್ ಪಾರ್ಟ್ ಅಲ್ಲಿ ನಾನು ಏನನ್ನ ಅಪ್ಲೋಡ್ ಮಾಡಿದೀನಿ ವಿಡಿಯೋ ಮಾಡಿ ಅಂತಂದ್ರೆ ಬಿಸ್ನೆಸ್ ಸರ್ವಿಸ್ ಅಂತಂತಂದ್ರೆ ಏನು, ಅದ್ರ ಮೀನಿಂಗ್ ಏನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹಾಗೆ ಡಿಫ್ರೆಂಟ್ ಟೈಪ್ ಆಫ್ ಸರ್ವಿಸ್ ಗಳು ಅಂತಂದ್ರೆ ಯಾವ್ಯಾವ್ದು ಬರುತ್ತೆ, ಅದರ ಅಂಡರ್ ಅಲ್ಲಿ ಬರ್ತಕ್ಕಂತಹ ಸೆಗ್ಮೆಂಟ್ ಗಳನ್ನ ಹೇಳಿದ್ವಿ. ಹಾಗೆ ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂತಹ ಮೀನಿಂಗು, ಡಿಫ್ರೆಂಟ್ ಟೈಪ್ ಆಫ್ ಬ್ಯಾಂಕ್ಸ್ ಗಳೇನು, ಅದು ಏನೇನ್ ಕೆಲಸಗಳನ್ನ ಮಾಡುತ್ತೆ, ಹಾಗೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಬ್ಯಾಂಕಿಂಗ್ ಸರ್ವಿಸಸ್ ಗಳು ಯಾವುದು, ಅದನ್ನ ಹೇಗೆಲ್ಲ ಯೂಸ್ ಮಾಡಬಹುದು, ಅದ್ರ ಅಡ್ವಾಂಟೇಜ್ ಏನು ಅನ್ನೋದ ಕಂಪ್ಲೀಟ್ ಆಗಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದೀನಿ. ಅದು ಈ ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ನ ಫಸ್ಟ್ ಪಾರ್ಟ್ ಆಗಿರುತ್ತೆ. ಸೊ ಅದನ್ನ ನೋಡ್ಕೊಂಡು ಇಲ್ಲಿ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗ್ತಾ ಹೋಗುತ್ತೆ. ಸೊ ನಾವು ಆ ವಿಡಿಯೋದಲ್ಲಿ ಏನು ನೋಡ್ದು, ಬ್ಯಾಂಕಿಂಗ್ ಗೆ ಸಂಬಂಧಪಟ್ಟಂಗೆ ಸರ್ವಿಸ್ ಅನ್ನ ನೋಡ್ದು. ಈ ಚಾಪ್ಟರ್ ಈಗ ಈ ಪಾರ್ಟ್ ಅಲ್ಲಿ ನಾವು ಇನ್ಶೂರೆನ್ಸ್ ಗೆ ಸಂಬಂಧಪಟ್ಟಂಗೆ ಸರ್ವಿಸ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಹೋಗ್ತಾ ಇದ್ದೀರಾ. ಸೊ ನಿಮ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರ್ಬೋದು ಏನು ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು. ಏನು ಇನ್ಶೂರೆನ್ಸ್ ಅಂತಂದ್ರೆ, ಇನ್ಶೂರೆನ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀರಾ, ವಿಮೆ ಅಂತ ಹೇಳ್ತೀರಾ. ಕರೆಕ್ಟಾ? ಕನ್ನಡದಲ್ಲಿ ಏನು ವಿಮೆ ಬರ್ಕಲಿ. ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ನಾನು ಏನೇ ಹೇಳ್ಬೇಕಂತಂದ್ರು ಒಂದು ಕೀ ಪಾಯಿಂಟ್ ಗಳನ್ನ ಮಾಡ್ಕೊಳ್ತಾರಿ. ಸೊ ನಿಮ್ಗೆ ಎಲ್ಲವೂ ನೆನಪಿರುತ್ತೆ ಅಂತಂದ್ಬಿಟ್ಟು. ಹಾಗಾದ್ರೆ ವಿಮೆ ಅಂತಂದ್ರೆ ಏನು? ಇನ್ಶೂರೆನ್ಸ್ ಇಸ್ ಎ ಡಿವೈಸ್ ಬೈ ವಿಚ್ ಒನ್ ಪಾರ್ಟಿ ಟ್ರಾನ್ಸ್ಫರ್ ಇಸ್ ಟು ಅನದರ್ ಒನ್. ಏನ್ ಹೇಳ್ತಾ ಇದೆ, ವಿಮೆ ಅಂತ ಅನ್ನೋದು ಇದೊಂದು ಏನಾಗಿದೆ, ಸಾಧನ. ಡಿವೈಸ್ ಅಂತಂದ್ರೆ ಏನು, ಸಾಧನವಾಗಿದೆ. ಯಾವ್ದು ಸಾಧನ ಆಗಿದೆ ಅಂತಂದ್ರೆ ಏನು, ರಿಸ್ಕ್ ಒಬ್ಬರಿಗೆ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಗೆ ಆಗ್ತಕ್ಕಂತಹ ರಿಸ್ಕ್ ಅನ್ನ ಬರೆಸಿಕೊಡುವಂತಹದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರಿಸ್ಕ್ ಅಂತಂದ್ರೆ ಏನು, ಅಪಾಯ. ಏನಾದ್ರೂ ಅಪಾಯ ಆಯ್ತು, ಫೈನಾನ್ಷಿಯಲ್ ಅಪಾಯ ಅಥವಾ ಯಾರು ತಗೊಂಡಿರ್ತಾರೆ ಅವ್ರಿಗೆ ಅಪಾಯ ಆಗುತ್ತೆ, ಆ ರಿಸ್ಕ್ ಅನ್ನ ಬೇರ್ ಮಾಡಿ ಕೊಡುತ್ತೆ, ಅಂದ್ರೆ ಫುಲ್ಫಿಲ್ ಮಾಡಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇನ್ಶೂರೆನ್ಸ್ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಇನ್ಶೂರೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ಈಕ್ವಿಟಬಲ್ ಟ್ರಾನ್ಸ್ಫರ್ ಆಫ್ ದ ರಿಸ್ಕ್ ಆಫ್ ಪೊಟೆನ್ಶಿಯಲ್ ಲಾಸಸ್ ಫ್ರಮ್ ಒನ್ ಎಂಟಿಟಿ ಟು ಅನದರ್ ಇಸ್ ಎಕ್ಸ್ಚೇಂಜ್ ಆಫ್ ರೀಸನಬಲ್ ಫೀಸ್. ಏನಂತ ಹೇಳ್ತಾ ಇದಾರೆ, ಇನ್ಶೂರೆನ್ಸ್ ಅಂತಂದ್ರೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಒಂದು ಸಂಸ್ಥೆ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಳುತ್ತೆ. ಸೊ ಆ ಇನ್ಶೂರೆನ್ಸ್ ಏನಾದ್ರೂ ಆ ಟೈಮ್ ಅಲ್ಲಿ ಇನ್ಶೂರೆನ್ಸ್ ತಗೊಂಡಂತಹ ಟೈಮ್ ಅಲ್ಲಿ ಒಂದು ರಿಸ್ಕ್ ಏನಾದ್ರು ಆಯ್ತು ಅಂತಂದ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿ ಏನಿದೆಯಲ್ಲ ಆ ರಿಸ್ಕ್ ಅನ್ನ ಬರೆಸಿ ಕೊಡುವಂತಹದ್ನ ಇನ್ಶೂರೆನ್ಸ್ ಅಂತ ಕರೀತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾರೆ. ಈ ಇನ್ಶೂರೆನ್ಸ್ ಅನ್ನ ಯಾರು ಮಾಡಿಸ್ತಾರೆ ಅವ್ರು ಏನ್ ಮಾಡ್ಬೇಕು, ಅವ್ರು ಏನು ಇನ್ಶೂರೆನ್ಸ್ ಕಂಪ್ನಿಗಳು ರಿಸ್ಕ್ ಆಗೋದನ್ನ ಬೇರ್ ಮಾಡ್ತಾರೆ. ಸೊ ಇನ್ಶೂರೆನ್ಸ್ ಗಳು ಆ ರಿಸ್ಕ್ ಅನ್ನ ಬೇರ್ ಮಾಡ್ತಾರೆ ಅಂತಂದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರಲ್ಲ ಅವರು ಒಂದು ರೀಸನಬಲ್ ಫೀಸ್ ಅನ್ನ ಪೇಮೆಂಟ್ ಮಾಡ್ಬೇಕಾಗತ್ತೆ. ಯಾರಿಗೆ ರೀಸನಬಲ್ ಪೇಮೆಂಟ್ ಮಾಡ್ಬೇಕಾಗತ್ತೆ, ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಬರ್ತಕ್ಕಂತ ನೆಕ್ಸ್ಟ್ ಸಣ್ಣ ಟರ್ಮಿನಾಲಜಿಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಇದು ಒಂದು ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ತುಂಬಾ ಇರುತ್ತೆ, ಹಾಗಾಗಿ ಎಲ್ಲವನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಹೂ ಇಸ್ ದ ಇನ್ಶೂರ್ಡ್? ಏನ್ ಇನ್ಶೂರ್ಡ್ ಅಂತಂದ್ರೆ ದ ಪರ್ಸನ್ ಹೂ ರಿಸ್ಕ್ ಇಸ್ ಇನ್ಶೂರ್ಡ್ ಇಸ್ ಕಾಲ್ಡ್ ಅಸ್ ಇನ್ಶೂರ್ಡ್. ಏನ್ ಹೇಳ್ತಾ ಇದಾರೆ, ಒಬ್ಬ ಯಾವ್ದೋ ವ್ಯಕ್ತಿ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ತಾ ಇದ್ದಲ್ಲ ಅವನನ್ನ ಇನ್ಶೂರ್ಡ್ ಅಂತ ಕರಿತಾ ಇದ್ದಾನೆ. ಇದನ್ನ ಏನಂತ ಕರಿಬಹುದು, ಪಾಲಿಸಿಯನ್ನ ತೆಗೆದುಕೊಳ್ಳುವವನು ಅಥವಾ ಪಾಲಿಸಿಯನ್ನ ಮಾಡಿಸ್ಕೊಳ್ತಾ ಇರುವಂತವನು, ಅವನ ಹೆಸರಲ್ಲಿ ಆಗಿರ್ಬೋದು, ಅವನ ಇನ್ಸ್ಟಿಟ್ಯೂಷನ್ ಹೆಸರಲ್ಲಿ ಆಗಿರ್ಬೋದು, ಪಾಲಿಸಿಯನ್ನ ತಗೊಳ್ತಾರೆ ಅವ್ರನ್ನ ಇನ್ಶೂರ್ಡ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ನಿಮ್ಗೆ ಮೀನಿಂಗ್ ಅರ್ಥ ಆಯ್ತು. ಹಾಗಾದ್ರೆ ಇನ್ಶೂರರ್ ಅಂತಂದ್ರೆ ಯಾರು ಅನ್ನೋದನ್ನ ನೋಡೋಣ. ದ ಫರ್ಮ್ ವಿಚ್ ಇನ್ಶೂರ್ಸ್ ದ ರಿಸ್ಕ್ ಆಫ್ ಲಾಸಸ್ ಇಸ್ ನೌನ್ ಆಸ್ ಇನ್ಶೂರರ್. ಏನ್ ಹೇಳ್ತಾ ಇದ್ರೆ, ಈಗ ನಾನು ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ತಾ ಇದ್ದೀನಿ, ಯಾವ್ದೋ ಒಂದು ಕಂಪ್ನಿಯಿಂದ ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ತಾ ಇದ್ದೀನಿ. ಏನು ತಗೊಳ್ತಾ ಇದ್ದೀನಿ, ಮುಂದೆ ನನಗೆ ಏನಾದ್ರು ಲಾಸ್ ಆಯ್ತು ಅಂತಂದ್ರೆ ಅದನ್ನ ಬೇರ್ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ಕರೆಕ್ಟಾ? ಸೊ ಇನ್ಶೂರರ್ ಅಂತಂದ್ರೆ ಯಾರು, ಒಂದು ಕಂಪನಿ ಯಾರು ನಮಗೆ ಇನ್ಶೂರೆನ್ಸ್ ಪಾಲಿಸಿನ ಆಫರ್ ಮಾಡ್ತಿದ್ಯಲ್ಲ ಅವ್ರನ್ನ ಇನ್ಶೂರರ್. ಯಾರು ಇನ್ಶೂರೆನ್ಸ್ ಪಾಲಿಸಿಯನ್ನ ಸೇಲ್ ಮಾಡ್ತಾ ಇದಾರಲ್ಲ ಅಥವಾ ಕಂಪನಿ ಇದೆಯಲ್ಲ ಅವ್ರನ್ನ ಇನ್ಶೂರರ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾರಿದು, ಇದನ್ನ ನಿಮ್ಗೆ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಾದ್ರೆ ಕಂಪನಿ ಯಾವ ಕಂಪನಿ ನಿಮಗೆ ಇನ್ಶೂರೆನ್ಸ್ ಪಾಲಿಸಿಯನ್ನ ಕೊಡ್ತಿದೆ
ಅವ್ರನ್ನ ಇನ್ಶೂರರ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. ದ ಡಾಕ್ಯುಮೆಂಟ್ ವಿಚ್ ಕಂಟೈನ್ ದ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಸ್ ನೌನ್ ಆಸ್ ಇನ್ಶೂರೆನ್ಸ್ ಪಾಲಿಸಿ. ಏನ್ ಹೇಳ್ತಾ ಇದಾರೆ, ಇನ್ಶೂರೆನ್ಸ್ ಪಾಲಿಸಿ ಅನ್ನೋದೊಂದು ಡಾಕ್ಯುಮೆಂಟ್. ಏನು ಡಾಕ್ಯುಮೆಂಟ್ ಅಂತಂದ್ರೆ ದಾಖಲೆ ಅಥವಾ ಆಧಾರ. ಈಗ ನಾನೊಂದು ಪಾಲಿಸಿ ತಗೊಳ್ತಾ ಇದ್ದೀನಿ ಅಂತಂದ್ರೆ ಒಂದು ಕಂಪನಿ ನನಗೆ ಪಾಲಿಸಿನ ಆಫರ್ ಮಾಡುತ್ತೆ, ನಾನು ಅದಕ್ಕೆ ಪ್ರೀಮಿಯಂ ಪೇಮೆಂಟ್ ಅನ್ನ ಮಾಡ್ತೀನಿ. ಕರೆಕ್ಟಾ? ಪ್ರೀಮಿಯಂ ಪೇಮೆಂಟ್ ಮಾಡೋದಕ್ಕೆ ತಾನೇ ನನಗೆ ಏನಾದ್ರು ಲಾಸಸ್ ಆಯ್ತು ಅಂತಂದ್ರೆ, ಅಥವಾ ನನ್ಗೆ ಯಾರು ಪಾಲಿಸಿಯನ್ನ ಮಾಡ್ಸಿರ್ತಾರೆ ಅವ್ರಿಗೆ ಡೆತ್ ಆಯ್ತು ಅಥವಾ ಏನಾದ್ರು ಕ್ರಾನಿಕ್ ಇಲ್ಯೂಷನ್ ಬಂತು ಅಂತಂದ್ರೆ ಅದು ಅಮೌಂಟ್ ಕ್ಲೈಮ್ ಆಗುತ್ತೆ. ಸೊ ಹಾಗಾಗಿ ಅದು ಯಾವ್ದ್ರಲ್ಲಿ ಇರುತ್ತೆ, ಬಾಯಿ ಮಾತಲ್ಲಿ ಮಾಡ್ಕೊಂಡ್ರೆ ಆಗಿರುತ್ತೆ? ಖಂಡಿತ ಇಲ್ಲ. ಅದು ಒಂದು ಡಾಕ್ಯುಮೆಂಟೇಶನ್ ಫಾರ್ಮೆಟ್ ಅಲ್ಲಿ ಇರುತ್ತೆ. ಅಂದ್ರೆ ಅದೊಂದು ದಾಖಲೆ, ನಿಮ್ಗೆ ಇಂತ ಲಾಸ್ ಆಯ್ತು ಅಂತಂದ್ರೆ ನಾನು ಬೇರ್ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ಇವ್ರು ಎಷ್ಟು ಪ್ರೀಮಿಯಂ ಪೇಮೆಂಟ್ ಕೊಡ್ಬೇಕು, ಲಾಸ್ ಆದ್ರೆ ಅವ್ರು ಎಷ್ಟು ಕೊಡ್ಬೇಕು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಒಂದು ದಾಖಲೆ. ಅದರಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಏನೇನಿದೆ ಅದನ್ನ ಕಂಪ್ಲೀಟ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಅದನ್ನೇ ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳ್ತಾರೆ ಅನ್ನೋದು ಅರ್ಥ ಆಯ್ತು ನಿಮ್ಗೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ವಾಟ್ ಈಸ್ ಇನ್ಶೂರೆನ್ಸ್ ಪ್ರೀಮಿಯಂ. ಇನ್ಶೂರೆನ್ಸ್ ಪ್ರೀಮಿಯಂ ಅಂತಂದ್ರೆ ಪಾಲಿಸಿ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ಅಂತ ಅರ್ಥ ಆಯ್ತು. ಹಾಗಾದ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಅಂತಂದ್ರೆ ಏನು? ಪ್ರೀಮಿಯಂ ಅಂತಂದ್ರೆ ಯಾರು ಇನ್ಶೂರೆನ್ಸ್ ನ ತಗೊಂಡಿರ್ತಾರೆ ಆ ನಾಮಿನಲ್ ಫೀಸ್ ಅನ್ನ ಕಟ್ತಾ ಇರ್ತಾರಲ್ಲ ಕಂಪ್ನಿಗೆ, ಆ ಅಮೌಂಟ್ ನ ಪ್ರೀಮಿಯಂ ಅಂತ ಕರೀತಾರೆ. ಸೊ ನೋಡೋಣ ಈಗ ಅಬ್ರಿವೇಷನ್ ಅಲ್ಲಿ. ಇನ್ಶೂರೆನ್ಸ್ ಪ್ರೀಮಿಯಂ ಇಸ್ ಎ ಸ್ಮಾಲ್ ಪೀರಿಯಾಡಿಕ್ ಪೇಮೆಂಟ್ ಮೇಡ್ ಬೈ ದ ಇನ್ಶೂರ್ಡ್ ಟು ಇನ್ಶೂರರ್ ಫಾರ್ ದ ಕವರಿಂಗ್ ಎ ರಿಸ್ಕ್. ಯಾರು ಪಾಲಿಸಿಯನ್ನ ಪರ್ಚೇಸ್ ಮಾಡ್ತಾ ಇದಾರಲ್ಲ ಅವ್ನು ಇನ್ಶೂರ್ಡ್ ಅಲ್ಲ. ಸೊ ಅವನಿಗೆ ಏನಾದ್ರು ರಿಸ್ಕ್ ಆಗದ್ದ ಅಂತ ಟೈಮ್ ಅಲ್ಲಿ ಆ ರಿಸ್ಕ್ ಅಮೌಂಟ್ ನ ಇನ್ಶೂರೆನ್ಸ್ ಕಂಪನಿಯಿಂದ ತಗೊಳ್ತಾನೆ. ಸೊ ಆ ಇನ್ಶೂರೆನ್ಸ್ ಕಂಪನಿ ಅವನಿಗೆ ಅಮೌಂಟ್ ಕೊಡ್ಬೇಕು ಅಂತಂದ್ರೆ ಇವ್ನಿಗೆ ಏನ್ ಮಾಡಿರ್ಬೇಕು, ಸ್ಮಾಲ್ ಅಮೌಂಟ್ ನ ಪೀರಿಯಡ್ ಅಲ್ಲಿ ಒಂದ್ ತಿಂಗಳಿಗೊಂದ್ಸಲನೋ ಅಥವಾ ಕ್ವಾರ್ಟರ್ಲಿ ಒಂದ್ಸಲನೋ ಹಾಫ್ ಇಯರ್ಲಿ ಒಂದ್ಸಲನೋ ಅಥವಾ ವರ್ಷಕ್ಕೊಂದ್ಸಲನೋ ಪ್ರೀಮಿಯಂ ಪೇಮೆಂಟ್ ಮೂಲಕ ಏನ್ ಮಾಡ್ತಾರೆ, ಅಮೌಂಟ್ ನ ಪೇಮೆಂಟ್ ಮಾಡೋದನ್ನೇ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೇಳ್ತಾರೆ ಅಂತ ಅಂತಿದ್ದಾರೆ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು. ಇಲ್ಲಿಗೆ ಇನ್ಶೂರೆನ್ಸ್ ಅಂತಂದ್ರೇನು, ಇನ್ಶೂರೆನ್ಸ್ ಅಲ್ಲಿ ಬರ್ತಕ್ಕಂತ ಇನ್ಶೂರ್ಡ್ ಯಾರು, ಇನ್ಶೂರರ್ ಯಾರು, ಇನ್ಶೂರೆನ್ಸ್ ಪ್ರೀಮಿಯಂ ಏನು ಅಂತಂದ್ರೆ ಏನು, ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೆ ಏನು ಅನ್ನೋ ಟರ್ಮಿನಾಲಜಿಗಳೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಈ ಇನ್ಶೂರೆನ್ಸ್ ಏನೇನು ಕೆಲಸಗಳನ್ನ ಮಾಡುತ್ತೆ, ಫಂಕ್ಷನ್ಸ್ ಕಾರ್ಯಗಳು ಅಥವಾ ಕೆಲಸ ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು, ಕಾರ್ಯ ಅಥವಾ ಕೆಲಸ ಏನ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಪ್ರೊವೈಡಿಂಗ್ ಸರ್ಟನಿಟಿ. ಇನ್ಶೂರೆನ್ಸ್ ಪ್ರೊವೈಡ್ ಸರ್ಟನಿಟಿ ಆಫ್ ಪೇಮೆಂಟ್ ಆಫ್ ರಿಸ್ಕ್ ಆಫ್ ಲಾಸಸ್. ಏನು ಪ್ರೊವೈಡಿಂಗ್ ಸರ್ಟನಿಟಿ ಅಂತಂದ್ರೆ ಖಚಿತವಾಗಿ. ಸರ್ಟನಿಟಿ ಅಂತಂದ್ರೆ ಖಚಿತವಾಗಿ. ಇಫ್ ಸಪೋಸ್ ಇನ್ಶೂರೆನ್ಸ್ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಅಥವಾ ಏನಾದ್ರೂ ಕಾಯಿಲೆಯಿಂದ ಸತ್ತರೆ, ಅವರು ಇನ್ಶೂರೆನ್ಸ್ ಯಾರು ಮಾಡಿಸ್ಕೊಂಡಿರ್ತಾರಲ್ಲ ಕಂಪನಿ ಅವ್ರಿಗೆ ಖಚಿತವಾಗಿ ಅಮೌಂಟ್ ನ ಕೊಟ್ಟೆ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರೊವೈಡಿಂಗ್ ಸರ್ಟನಿಟಿ ಅಂತಂದ್ರೆ ಖಚಿತವಾಗಿ ನಾವು ಅಮೌಂಟ್ ನ ಕೊಟ್ಟೆ ಕೊಡ್ತೀವಿ ಅಂತ ಅಂದ್ಬಿಟ್ಟು ಗ್ಯಾರಂಟಿನ ಕೊಡ್ತಾ ಇದೆ. ಇನ್ಶೂರೆನ್ಸ್ ಪ್ರೊವೈಡ್ ಸರ್ಟನಿಟಿ ಆಫ್ ಅ ಪೇಮೆಂಟ್ ಆಫ್ ದ ರಿಸ್ಕ್ ಆಫ್ ಲಾಸಸ್. ಏನ್ ರಿಸ್ಕ್ ಆಗುತ್ತಲ್ಲ ಆ ರಿಸ್ಕ್ ಅಥವಾ ಲಾಸ್ ಏನಾಯ್ತು ಅದನ್ನ ತುಂಬಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಖಚಿತವಾಗಿ ಇಷ್ಟು ಕೊಟ್ಟೆ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಎರಡನೇದು ಯಾವುದು, ಪ್ರೊಟೆಕ್ಷನ್. ಏನು ಪ್ರೊಟೆಕ್ಷನ್ ಅಂತಂದ್ರೆ ರಕ್ಷಣೆ. ಈಗ ಯಾರೋ ಒಬ್ರು ಪರ್ಸನ್ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾ ಇದಾರೆ ಅಂತಂದ್ರೆ ಏನ್ ಗ್ಯಾರಂಟಿ ಇರುತ್ತೆ, ಈಗ ಸಪೋಸ್ ನಾನು ಎಕ್ಸ್ಪೈರ್ ಆದಂತಹ ಕಾಲದಲ್ಲಿ ಹೇಳಕ್ಕಾಗೋದಿಲ್ಲ ಅಲ್ವಾ, ಈಗ ಏನಾಗ್ಬೋದು, ಸಡನ್ ಆಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆಕ್ಸಿಡೆಂಟ್ ಆಗ್ಬೋದು, ಅಥವಾ ಯಾವ್ದಾರ ಕಾಯಿಲೆ ಬಂದು ಅವ್ರು ಎಕ್ಸ್ಪೈರ್ ಆಗ್ಬೋದು. ಸೊ ಈ ತರ ಎಲ್ಲ ಬೇರೆ ಬೇರೆ ಚಾನ್ಸಸ್ ಇರುತ್ತೆ. ನಮ್ ಲೈಫ್ ಅನ್ನ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂತ ಟೈಮ್ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳು ಅಥವಾ ಇನ್ಶೂರೆನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ಪರ್ಸನ್ಗೆ ರಕ್ಷಣೆಯನ್ನ ಕೊಡುತ್ತೆ. ಇನ್ಶೂರೆನ್ಸ್ ಪ್ರೊವೈಡ್ ಪ್ರೊಟೆಕ್ಷನ್ ಫ್ರಮ್ ಪ್ರಾಬಬಲ್ ಚಾನ್ಸಸ್ ಆಫ್ ಲಾಸಸ್. ಏನ್ ಲಾಸ್ ಆಗುತ್ತೆ ಅದನ್ನ ತುಂಬಿಕೊಡಕ್ಕೆ ಒಂದು ರಕ್ಷಣಾ ಕವಚವಾಗಿದೆ, ಅದನ್ನ ರಕ್ಷಿಸುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲಾಸ್ ಆಯ್ತು ಅಂತಂದ್ರೆ ಈಗ ಒಂದು ಇಂಡಸ್ಟ್ರಿ ಇದೆ, ಅಲ್ಲಿ ಪ್ರಾಡಕ್ಟ್ ಎಲ್ಲ ಮಾಡಿಟ್ಟಿರ್ತಾರೆ. ಈಗ ಸಪೋಸ್ ಫೈರ್ ಬಂದು ಅದೆಲ್ಲ ಒಟ್ಟೋಯ್ತು ಅಂತಂದಾಗ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂತಂದ್ರೆ ಆ ಲಾಸಸ್ ಏನಾಗಿದೆ ಅದನ್ನ ಕಂಪನಿ ತುಂಬಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರಿಸ್ಕ್ ಶೇರಿಂಗ್. ಏನು ರಿಸ್ಕ್ ಶೇರಿಂಗ್ ಅಂತಂದ್ರೆ ಅಪಾಯವನ್ನ ಹಂಚಿಕೆ ಮಾಡ್ತಾ ಇದೆ, ಅಪಾಯವನ್ನ ಹಂಚಿಕೊಳ್ತಿದೆ.
ಯಾರು ಅಪಾಯನ ಹಂಚಿಕೊಳ್ತಾ ಇದಾರೆ? ಈಗ ಯಾರು ಪಾಲಿಸಿಯನ್ನ ಮಾಡ್ತಾ ಇದಾರೆ, ನನಗೆ ಲಾಸ್ ಆಯ್ತು ಅಂತಂದ್ರೆ ಮಾತ್ರನೇ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಅದು ಒಂದು. ಇನ್ನು ಮೀನಿಂಗ್ ನೋಡೋ ಇನ್ನ, ಆನ್ ದ ಹ್ಯಾಪನಿಂಗ್ ಆಫ್ ರಿಸ್ಕ್ ಇವೆಂಟ್ ದ ಲಾಸ್ ಆರ್ ಶೇರ್ಡ್ ಬೈ ಆಲ್ ದ ಪರ್ಸನ್ ಎಕ್ಸ್ಪೋಸ್ಡ್ ಟು ಇಟ್. ಏನು ಯಾರು ಕಂಪನಿ ಕೊಟ್ಟಿದೆ ಇವರಿಗೆ ಪಾಲಿಸಿಯನ್ನ, ಅವರು ರಿಸ್ಕ್ ನ ಅವ್ರಿಗೆ ಆದಂತಹ ರಿಸ್ಕ್ ನ ಪೇಮೆಂಟ್ ಮಾಡಿ ಕೊಡುತ್ತೆ. ಅಥವಾ ಇನ್ನೂ ಒಂದ್ ಏನಂತಂದ್ರೆ, ಈಗ ಇಬ್ರು ಎರಡು ಕಂಪನಿ ಜಾಯಿನ್ ಆಗಿ ಇವ್ರಿಗೆ ಇನ್ಶೂರೆನ್ಸ್ ಕೊಟ್ಟಿದೆ ಅಂತಂದಾಗ ಆ ಲಾಸ್ ಆಗಿರುತ್ತಲ್ಲ ಅದನ್ನ ಇಬ್ರು ಬರ್ಸಿ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಶೇರಿಂಗ್ ರಿಸ್ಕ್ ನ ಶೇರ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ನೆಕ್ಸ್ಟ್ ಏನು, ಅಸಿಸ್ಟ್ ಇನ್ ಕ್ಯಾಪಿಟಲ್ ಫಾರ್ಮೇಶನ್. ಇದು ಒಂದು ಫಂಕ್ಷನ್ ಆಗಿದೆ. ಏನಾಗಿದೆ, ಇನ್ಶೂರೆನ್ಸ್ ಪ್ರೀಮಿಯಂ ಬಹಳಷ್ಟು ಜನ ಇನ್ಶೂರೆನ್ಸ್ ಗಳನ್ನ ತಗೊಳ್ತಾ ಇದಾರೆ, ಕರೆಕ್ಟಾ? ಇನ್ಶೂರೆನ್ಸ್ ನ ಜನ ತಗೊಳ್ತಾ ಇದ್ದಾರೆ. ಸೊ ಇವ್ರು ಏನ್ ಮಾಡ್ತಾ ಇದಾರೆ, ಕಂಪನಿಗಳು ಆ ಅಮೌಂಟ್ ನ ಕಲೆಕ್ಟ್ ಮಾಡ್ತಾ ಇದಾರೆ. ಅಮೌಂಟ್ ಮಾಡಿದಾಗ ಕಲೆಕ್ಟ್ ಮಾಡ್ಕೊಂಡಾಗ ಅವ್ರಿಗೆ ಏನ್ ಅಡ್ವಾಂಟೇಜ್ ಆಯ್ತು, ಅವ್ರಿಗೆ ಬಹಳಷ್ಟು ಅಮೌಂಟ್ ಬಂದು ಕುತ್ಕೊಳ್ತು, ಬಂಡವಾಳ ಬಂದು ಕುತ್ಕೊಳ್ತಲ್ವಾ. ಸೊ ಆ ಬಂಡವಾಳ ಇಟ್ಕೊಂಡು ಏನ್ ಮಾಡ್ತಾರೆ, ಸುಮ್ಮನೆ ಇಟ್ಕೊ ಕುತ್ಕೊಳ್ತಾರ? ಖಂಡಿತ ಇಲ್ಲ. ಅವರು ಬೇರೆ ಬೇರೆ ದುಡ್ಡು ಇನ್ನೂ ಜಾಸ್ತಿ ಬರ್ತಕ್ಕಂತಹ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ ದುಡ್ಡನ್ನ ಬೇರೆ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ಪ್ರಾಫಿಟ್ ಬರುತ್ತೆ. ಇಲ್ಲಿ ಏನಾದ್ರು ಚಾನ್ಸಸ್ ಆಯ್ತು ಲಾಸಸ್ ಅಂತಂದ್ರೆ ಆ ಅಮೌಂಟ್ ಇಂದ ತೆಗೆದು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಸಿಸ್ಟಿನ್ ಏನು, ಕ್ಯಾಪಿಟಲ್ ಫಾರ್ಮೇಶನ್ ಮಾಡಕ್ಕೆ ಇದೊಂದು ಅನುಕೂಲ ಆಗುತ್ತೆ, ಇದು ಕಾರ್ಯ ಆಗಿದೆ ಯಾವುದು ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. The fund of the insurer received by way of premium are interested in various income generating schemes. ಏನ್ ಮಾಡ್ತಾ ಇದ್ರೆ, ಇನ್ಶೂರರ್ ಯಾರಿದ್ದಾರಲ್ಲ ಅವ್ನು ಇನ್ಶೂರ್ಡ್ ಇಂದ ಅಮೌಂಟ್ ಪ್ರೀಮಿಯಂ ನ ಕಲೆಕ್ಟ್ ಮಾಡ್ತಾ ಇದ್ದಾನೆ. ಕಲೆಕ್ಟ್ ಮಾಡ್ಕೊಂಡಿದ್ದಂತಹ ಬೇರೆ ಬೇರೆ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಅಮೌಂಟ್ ಅನ್ನು ಜನರೇಟ್ ಮಾಡಿ, ಇಫ್ ಸಪೋಸ್ ಇನ್ಶೂರ್ಡ್ ಯಾರಿದ್ದಾನಲ್ಲ ಅವನಿಗೆ ಲಾಸ್ ಆಯ್ತು ಅಂತಂದ ಟೈಮಲ್ಲಿ ಅವನ ಅಮೌಂಟ್ ನ ಕೊಡ್ತಾನೆ ಅಂತ ಹೇಳ್ತಾ ಇದ್ರೆ. ಸೊ ಇದು ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಆಗಿತ್ತು. ಕಂಪ್ಲೀಟ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡೋಣ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್. ಫಂಡಮೆಂಟಲ್ ಮೂಲಭೂತವಾದಂತಹ ತತ್ವಗಳು, ಇನ್ಶೂರೆನ್ಸ್ ನ ತತ್ವಗಳು ಯಾವುದು ಅಂತ ಅನ್ಬಿಟ್ಟು ಕೇಳ್ಬೋದು ಗಾಯ್ಸ್. ಇದನ್ನ ನಿಮಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಫೀಚರ್ಸ್ ಅಂತಂದ್ರೆ 4 ಮಾರ್ಕ್ಸ್ ಗೆ ನಿಮಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಇನ್ಶೂರೆನ್ಸ್ ಅಂತಂದ್ರೇನು ಮತ್ತೆ ಇನ್ಶೂರೆನ್ಸ್ ಫಂಕ್ಷನ್ ಗಳನ್ನ ಪಾಯಿಂಟ್ಸ್ ಎಲ್ಲ ಬರ್ಬಿಟ್ಟು 2 ಲೈನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕಾಗಿರುತ್ತೆ. 8 ಮಾರ್ಕ್ಸ್ ಗೆ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ನಿಮಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಇನ್ಶೂರೆನ್ಸ್ ನ ಫಂಡಮೆಂಟಲ್ ಮೂಲಭೂತ ತತ್ವಗಳು ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಅಟ್ ಮೋಸ್ಟ್ ಗುಡ್ ಫೇತ್. ಏನ್ ಅಟ್ ಮೋಸ್ಟ್ ಗುಡ್ ಫೇತ್ ಅಂತಂದ್ರೆ, ಫೇತ್ ಅಂತಂದ್ರೇನು, ವಿಶ್ವಾಸ. ಸಾರಿ, ಒಂದು ಇನ್ಶೂರೆನ್ಸ್ ತಗೊಳ್ತಾ ಇದಾರೆ ಅಂತಂದ್ರೆ ಯಾವ್ದೋ ಪರ್ಸನ್ ಆ ಇನ್ಶೂರೆನ್ಸ್ ಮೇಲೆ ಕಂಪ್ಲೀಟ್ ಆಗಿ ಭರವಸೆ ವಿಶ್ವಾಸವನ್ನ ಇಟ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. In case of insurance contract, both the insurer and the insured should show the good faith towards each other. They have to disclose all matter fact relating to the subject matter of the insurance and the terms and conditions of insurance contract. ಏನ್ ಹೇಳ್ತಾ ಇದ್ರೆ, ಇನ್ಶೂರೆನ್ಸ್ ನ ಯಾರು ಕಂಪನಿ ಆಫರ್ ಮಾಡ್ತಾ ಇದ್ದಾರೆ, ಹಾಗೆ ಇನ್ಶೂರ್ಡ್ ಯಾರು ಪರ್ಚೇಸ್ ಮಾಡ್ತಾ ಇದ್ದಾನೆ, ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಹಾಗೆ ಇಬ್ರು ಯಾವುದೇ ರೀತಿಯಾದಂತಹ ಏನ ಹಿಡನ್ ಯಾವ್ದನ್ನು ಮಾಡ್ಲಾರ್ದಂಗೆ ಎಲ್ಲರನ್ನ ಡಿಸ್ಕ್ಲೋಸ್ ಮಾಡಿ ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದಕ್ಕೆ ಇಬ್ರು ಕೂಡ ಅಗ್ರಿ ಆಗಿ ಮಾಡ್ಕೊಂಡು ಹೋಗ್ಬೇಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು, ಇಬ್ರು ಕೂಡ ಯಾವುದೇ ಮ್ಯಾಟರ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡ್ಬೇಕು. ಡಿಸ್ಕ್ಲೋಸ್ ಮಾಡದೆ ಮಾಡಂಗಿಲ್ಲ. ಈಗ ಇನ್ಶೂರ್ಡ್ ಯಾರು ಇರ್ತಾನಲ್ಲ, ಇನ್ಶೂರೆನ್ಸ್ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಅವ್ನಿಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಈಗ ಅವನು ಭರವಸೆ ಇಟ್ಟಿರ್ತಾನೆ, ಆ ಭರವಸೆ ಏನಾಗೋಗ್ಬಿಡುತ್ತೆ, ಆ ವಿಶ್ವಾಸ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಇನ್ಶೂರೆನ್ಸ್ ಅಂತ ಅನ್ನೋದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಯಾವುದು ಗುಡ್ ಫೇತ್, ನಂಬಿಕೆ ಇರ್ತಕ್ಕಂಥದ್ದು, ಇನ್ಶೂರೆನ್ಸ್ ಮೇಲೆ ನಂಬಿಕೆ ಇರ್ತಕ್ಕಂತಹದ್ದು ಇದು ಪ್ರಿನ್ಸಿಪಲ್ ಆಗಿದೆ. ಇನ್ಶೂರೆನ್ಸ್ ನ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಫಸ್ಟ್ ಪಾಯಿಂಟ್ ನಿಮಗೆ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು, ಇನ್ಶೂರಬಲ್ ಇಂಟ್ರೆಸ್ಟ್. ಏನ್ ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದ್ರೆ, ಇನ್ಶೂರಬಲ್ ಇಂಟ್ರೆಸ್ಟ್ ಮೀನ್ ದ ಇನ್ಶೂರ್ಡ್ ಮಸ್ಟ್ ಹ್ಯಾವ್ ಮಾನಿಟರಿ ಇಂಟ್ರೆಸ್ಟ್ ಇನ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಇನ್ಶೂರೆನ್ಸ್ ಕಾಂಟ್ರಾಕ್ಟ್. ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇನ್ಶೂರ್ಡ್ ಯಾರು ಪರ್ಸನ್ ಒಬ್ಬ ಇನ್ಶೂರೆನ್ಸ್ ಪಾಲಿಸಿನ ಇನ್ಶೂರೆನ್ಸ್ ಕಂಪನಿಯಿಂದ ತಗೊಳ್ತಾ ಇದ್ದಾನೆ, ಅವನು ಇಂಟ್ರೆಸ್ಟ್ ಇದ್ದು ಮಾತ್ರನೇ ಅದನ್ನ ತಗೊಳ್ಬೇಕು. ಯಾವುದೇ ರೀತಿಯಾದಂತಹ ಬಲವಂತ ಆಗ್ಲಿ, ಅವನಿಗೆ ಎಲ್ಲ ಗೊತ್ತಿರ್ಬೇಕು, ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರ್ಬೇಕು. ಅವ್ನಿಗೆ ಇಂಟ್ರೆಸ್ಟ್ ಇದ್ದು ತಗೊಂಡ್ರೆ ಮಾತ್ರನೇ ಅದು ವರ್ತ್ ಆಗುತ್ತೆ, ಇಲ್ಲದೆ ಹೋದ್ರೆ ಆಗಂಗಿಲ್ಲ.
ಅವನಿಗೆ ಇಂಟ್ರೆಸ್ಟ್ ಇರಬೇಕು ಅದ್ರ ಮೇಲೆ, ಅಥವಾ ನಂಬಿಕೆ ಇರಬೇಕು, ಆ ತರ ಮಾತ್ರನೇ ಸಾಧ್ಯ ಆಗತ್ತೆ ಅಂತ ಅಂದ್ಬಿಟ್ಟು ಏನು ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಇನ್ಶೂರೆನ್ಸ್ ನ ಎರಡನೇ ಪಾಯಿಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಂಡಮ್ನಿಟಿ, ಏನು ಇಂಡಮ್ನಿಟಿ ಅಂತಂದ್ರೆ ನಷ್ಟ ಪರಿಹಾರ ಅಂತ ಕನ್ನಡದಲ್ಲಿ ಬರ್ಕೊಳ್ಳಿ. ನಷ್ಟ ಪರಿಹಾರ, ಏನ್ ನಷ್ಟ ಪರಿಹಾರ ಅಂತಂದ್ರೆ ಪ್ರಿನ್ಸಿಪಲ್ಸ್ ಆಫ್ ಇಂಡಮ್ನಿಟಿ ಮೀನ್ಸ್ ಇನ್ ಕೇಸ್ ಆಫ್ ಲಾಸಸ್ ಇನ್ಶೂರರ್ ಅಂಡರ್ಟೇಕ್ ಟು compensate the insured for only the losses caused to him due to damage or destruction of the property insured. ಏನ್ ಹೇಳ್ತಾ ಇದ್ರೆ, ಯಾವ ಕಂಪನಿ ಇನ್ಶೂರೆನ್ಸ್ ಅನ್ನ ಇಶ್ಯೂ ಮಾಡಿರ್ತಾರೆ, ಈಗ ಯಾರು ಪರ್ಚೇಸ್ ಮಾಡಿದಾನ ಇನ್ಶೂರೆನ್ಸ್ ಅವನ್ಗೆ ಆದಂತಹ ನಷ್ಟವನ್ನ, ಆ ಲಾಸ್ ಅನ್ನ ಆತ ಬೇರ್ ಮಾಡ್ಕೊಡ್ಬೇಕಾಗತ್ತೆ, ನಷ್ಟ ಪರಿಹಾರವನ್ನ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ಮೂರನೇ ಪಾಯಿಂಟ್ ಆಗಿತ್ತು. ಹಾಗಾದ್ರೆ ಪ್ರಾಕ್ಸಿಮೇಟ್ ಕಾಸಸ್, ಏನು ಪ್ರಾಕ್ಸಿಮೇಟ್ ಕಾಸಸ್ ಅಂತಂದ್ರೆ, ಪ್ರಾಕ್ಸಿಮೇಟ್ ಅಂತಂದ್ರೆ ಹತ್ತಿರ ಇದ್ದಂತಹ ಕಾಸಸ್. ಯಾವ ತರ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಇಲ್ಲಿ. when the losses is the result of two or more causes, only the approximate causes it is the direct or nearest causes stated in the policy should be taken into consideration while paying compensation. ಏನ್ ಹೇಳ್ತಾ ಇದಾರೆ, ಪ್ರಾಕ್ಸಿಮೇಟ್ ಕಾಸಸ್ ಅಂತ ಅನ್ನೋದು, ಈಗ ಏನ್ ಮಾಡಿರ್ತಾರೆ, ಒಂದು ಬಿಸ್ನೆಸ್ ಗೆ ಏನ್ ಮಾಡಿರ್ತಾರೆ, ಇನ್ಶೂರೆನ್ಸ್ ನ ಮಾಡಿರ್ತಾರೆ. ಇಫ್ ಸಪೋಸ್ ಏನಾದ್ರೂ ಬೆಂಕಿ ಎತ್ಕೊಂಡು ಹಾಳಾದ್ರೆ, ಗೂಡ್ಸ್ ಗಳು ಡ್ಯಾಮೇಜ್ ಆಯ್ತು ಅಂತಂದ್ರೆ ಅದಕ್ಕೆ ಇನ್ಶೂರೆನ್ಸ್ ಅಮೌಂಟ್ ಅನ್ನ ನಾನು ಏನ್ ಪ್ರೀಮಿಯಂ ಪೇಮೆಂಟ್ ಮಾಡಿದ್ದೀನಿ ಅದ್ರ ಬೇಸ್ ಮೇಲೆ ನನಗೆ ಎಷ್ಟು ಲಾಸ್ ಆಗಿದೆ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹಾಗೇನೆ ಸೈಮಲ್ಟೇನಿಯಸ್ಲಿ ಏನ್ ಮಾಡಿರ್ತಾರೆ ಅಂತಂದ್ರೆ ಇನ್ನೊಂದು ಅವ್ರ ಹತ್ರನೇ ಮಾತಾಡ್ಕೊಂಡಿರ್ತಾರೆ ಅಂತಂದ್ರೆ ಅದು ಒಂದ್ ತರದ್ದು ಆಯ್ತು. ಹಾಗೇನೆ ಜೊತೆಗೇನೆ ಇನ್ನೂ ಈಗ ಎರಡ್ ಸಲ, ಒಂದ್ಸಲ ಆಗಿದ ತಕ್ಷಣ ಈಗ ಫೈರ್ ಫಸ್ಟ್ ಟೈಮ್ ಆಗಿದೆ ಅಂತ ಅನ್ಕೊಳ್ಳಿ, ಆ ಟೈಮ್ ಅಲ್ಲಿ ಅವರು ನಷ್ಟವನ್ನ ಎಷ್ಟಾಗಿದೆ, ನಿಯರೆಸ್ಟ್ ಯಾವ್ದು ಫಸ್ಟ್ ಸತಿ ಆಗಿದೆ, ಈಗ ಒಂದ್ಸಲ ಏನಾಯ್ತು ಬೆಂಕಿ ಎತ್ಕೊಳ್ತು, ಅದು ಅಮೌಂಟ್ ಕ್ಲೈಮ್ ಆಯ್ತು. ಅದ್ರ ಹಿಂದ್ಗಡೆನೆ ಇವತ್ತು ಫಸ್ಟ್ ಡೇ ಒಂದು ಏನ್ ನಡೆದಿದೆ, ಬೆಂಕಿ ಎತ್ತಿ ಸುಟ್ಟೋಗ್ಬಿಟ್ಟಿದೆ, ಅದೆಲ್ಲ ಕ್ಲಿಯರ್ ಆಗೋಯ್ತು. ಸೊ ಇನ್ಶೂರೆನ್ಸ್ ಅಮೌಂಟ್ ಬರೋದಿದೆ ಎಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಡೇನು ಬೆಂಕಿ ಎತ್ಕೊಬಿಡ್ತು ಅಂತಂದ್ರೆ ಎಷ್ಟು ಲಾಸ್ ಆಗಿದೆ, ನಿಯರೆಸ್ಟ್ ಯಾವ್ದು ಹತ್ರ ಇದೆ ಅದನ್ನ ಮಾತ್ರನೇ ಲಾಸ್ ಅನ್ನ ಬೇರ್ ಮಾಡ್ತಾರೆ ಹೊರತು ಮತ್ತೆ ನೆಕ್ಸ್ಟ್ ಡೇ ಆಗಿದ್ದಕ್ಕೆ ಅವರು ಇನ್ಶೂರೆನ್ಸ್ ನ ಲಾಸಸ್ ನ ಬೇರ್ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವ್ದು ಸನಿಹದಲ್ಲಿ ಡ್ಯಾಮೇಜ್ ಆಗಿದೆ, ಲಾಸ್ ಆಗಿದೆ, ಫಸ್ಟ್ ಆಗಿದೆ ಅದನ್ನ ಮಾತ್ರ ಪ್ರಿಯಾರಿಟಿ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಇದು ಪ್ರಿನ್ಸಿಪಲ್ಸ್ ಆಫ್ ಯಾವ್ದು ಇನ್ಶೂರೆನ್ಸ್ ನ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಕ್ಸ್ಟ್ ಸಬರ್ಗೇಷನ್, ದ ರೈಟ್ ಆಫ್ ಇನ್ಶೂರರ್ ಟು ಸ್ಟ್ಯಾಂಡ್ ಇನ್ ದ ಪ್ಲೇಸ್ ಆಫ್ ಇನ್ಶೂರ್ಡ್ ಇನ್ ರೆಸ್ಪೆಕ್ಟ್ ಆಫ್ ಎ ಡ್ಯಾಮೇಜ್ ಪ್ರಾಪರ್ಟಿ ಆಫ್ಟರ್ ಸೆಟಲ್ಮೆಂಟ್ ಆಫ್ ಅ ಕ್ಲೈಮ್. ಏನ್ ಹೇಳ್ತಾ ಇದ್ರೆ, ಒಂದು ಇನ್ಶೂರೆನ್ಸ್ ಕಂಪನಿ ಏನಿದೆಯಲ್ಲ, ಇನ್ಶೂರ್ಡ್ ಯಾರಿದಾನಲ್ಲ ಅವನಿಗೆ ಏನ್ ಲಾಸ್ ಆಗಿದೆ ಅವನಿಗೆ ಆ ಲಾಸ್ ಬೇರ್ ಮಾಡೋ ತನಕನು, ಲಾಸ್ ನ ಫುಲ್ಫಿಲ್ ಮಾಡ್ಕೊಡೋ ತನಕನು ಅವನು ನಿಂತಿರ್ಬೇಕಾಗುತ್ತೆ, ಸ್ಟ್ಯಾಂಡಿಂಗ್ ಪೊಸಿಷನ್ ಅಲ್ಲಿ ಅವನ ಜೊತೆಗೆ ನಿಂತು. ಯಾಕಂತಂದ್ರೆ ಅವ್ನ್ ಆ ನಂಬಿಕೆ ಮೇಲೆ ತಾನೇ ಪ್ರೀಮಿಯಂ ಒಂದು ಪಾಲಿಸಿನ ತಗೊಂಡಿರ್ತಾನೆ, ನನಗೆ ಲಾಸ್ ಆದ್ರೆ ತುಂಬಿಕೊಡ್ಬೇಕು ಅಂತಾನೆ. ಹಾಗಾಗಿ ಆತ ಏನ್ ಮಾಡ್ಬೇಕು ಅಂತಂದ್ರೆ ಸಬ್ರೋಗೇಷನ್, ಅವನ ಜೊತೆ ನಿಂತು ಅವನಿಗೆ ಅಮೌಂಟ್ ಕ್ಲೈಮ್ ಆಗತ್ತೆ ಅನ್ಕೊಂಡು ಆತನ ಜೊತೆ ಇರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಯಾವುದು, ಕಾಂಟ್ರಿಬ್ಯೂಷನ್. ಏನ್ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅಮೌಂಟ್ ನೋಡಿ, ಇನ್ ಕೇಸ್ ಆಫ್ ಡಬಲ್ ಇನ್ಶೂರೆನ್ಸ್ ದ insurer are to share the losses in the proportion to the amount assured by each of them. ಏನ್ ಹೇಳ್ತಿದ್ರೆ, ಇನ್ ಕೇಸ್ ಡಬಲ್ ಇನ್ಶೂರೆನ್ಸ್ ಮಾಡಿದ್ದಾರೆ ಅಂತಂದ್ರೆ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಗೆ ಡಬಲ್ ಇನ್ಶೂರೆನ್ಸ್ ಆಗಿದೆ. ಡಬಲ್ ಅಂತಂದ್ರೆ ಒಂದು ಕಂಪನಿ ಇವ್ರಿಗೆ ಇಷ್ಟು ಲಾಸ್ ಆಯ್ತು ಅಂತಂದ್ಬಿಟ್ಟು ಅದನ್ನ ಬೇರ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬಟ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೂ ಲಾಸ್ ಅಲ್ವಾ, ಈಗ ಏನಾದ್ರು ಆತರ ದುಡ್ಡನ್ನ ಕೊಡ್ಬೇಕು ಅಂತಂದಾಗ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಕಂಪನಿ ಹತ್ರ ಅವರು ಪಾಲಿಸಿ ಮಾಡಿರ್ತಾರೆ. ಅಂತ ಟೈಮ್ ಅಲ್ಲಿ ಲಾಸ್ ಆಯ್ತು ಅಂತಂದ್ರೆ ಎರಡು ಕಂಪನಿಗಳಿದೆ ಅಲ್ವಾ, ಈಗ ಒಂದು ಕಂಪನಿಯಿಂದ ನಾವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿರ್ತೀವಿ. ಲಾಸ್ ಆಯ್ತು ಅಂತಂದಿದ ತಕ್ಷಣ ಅದಕ್ಕೆ ಅವನು ಇನ್ನೂ ಹೆಡ್ ಮೇಲೆ ಯಾರು ಇನ್ನೊಂದು ಕಂಪನಿಲಿ ಆ ಲಾಸಸ್ ಬೇರ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಇರುತ್ತಲ್ಲ, ಅವ್ರಿಬ್ರು ಸೇರಿ ಅಮೌಂಟ್ ನ ಇವರಿಗೆ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾಂಟ್ರಿಬ್ಯೂಷನ್ ಎರಡು ಕಡೆಯಿಂದಲೂ ಬರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಮಿಟಿಗೇಷನ್. ಏನ್ ಮಿಟಿಗೇಷನ್ ಅಂತಂದ್ರೆ ಕನ್ನಡದಲ್ಲಿ ಉಪಶಮನ ಅಂತಾರೆ. ಉಪಶಮನ ಅಥವಾ ತಗ್ಗಿಸೋದು. ಏನನ್ನ ತಗ್ಗಿಸೋದು, ಲಾಸಸ್ ನ ತಗ್ಗಿಸೋದು ಅಂತಂದ. ವೆನ್ ಲಾಸಸ್ ಅಕರ್ then it is
ಡ್ಯೂಟಿ ಆಫ್ ಇನ್ಶೂರ್ಡ್ ಟು ಟೇಕ್ ರೆಸ್ಪಾನ್ಸಿಬಲ್ ಸ್ಟೆಪ್ಸ್ ಟು ಮಿನಿಮೈಸ್ ದ ಲಾಸಸ್ ಆರ್ ಡ್ಯಾಮೇಜ್ ಟು ದ ಇನ್ಶೂರ್ಡ್ ಪ್ರಾಪರ್ಟಿ. ಏನಾಗ್ತಾ ಇದೆ, ಇನ್ಶೂರ್ಡ್ ಯಾರು ತಗೊಂಡಿದ್ದಾನೆ ಅವನಿಗೆ ಎಷ್ಟು ಲಾಸ್ ಆಗಿದೆ ಅವ್ನು ಬೇರ್ ಮಾಡ್ಕೊಡ್ತಾನೆ, ಆದ್ರೆ ಅವನು ಲಾಸಸ್ ನ ಕಮ್ಮಿ ಮಾಡ್ಕೊಳ್ಳೋ ಏನೇನಿದೆ ಅದನ್ನ ಅವನು ಮಾಡ್ಬೇಕು. ಈಗ ಫೈರ್ ಆಯ್ತು ಫಸ್ಟ್ ಡೇ, ಈಗ ಫೈರ್ ಆಗ್ತಿದೆ ಅಂತಂತಂದ್ರೆ ನೆಕ್ಸ್ಟ್ ಅವನಿಗೆ ಗೊತ್ತಾದ್ಮೇಲೆ ಅಷ್ಟೊಳಗೆ ಅವನಿಗೆ ಗೊತ್ತಾಗೋಷ್ಟೊಳಗೆ ಲಾಸಸ್ ಎಷ್ಟು ಆಗುತ್ತೆ ಅಷ್ಟು ಮಾತ್ರನೇ ಆತ ರಿಕವರ್ ಮಾಡ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ. ಮಿಟಿಗೇಷನ್ ಅಂತಂದ್ರೆ ಅವನಿಗೆ ಉಪಶಮನ ಅಲ್ಲಿ ತನಕ, ಅಥವಾ ಅವನು ಎಷ್ಟಾಗುತ್ತೆ ಆ ಲಾಸಸ್ ತನಕ ಮಾತ್ರನೇ ಆತ. ಈಗ ನೋಡಿ ಇಲ್ಲಿ ಗೋಡೌನ್ ಅಲ್ಲಿ ಒಂದು 100 ಟನ್ ಮೆಟ್ರಿಕ್ ಟನ್ಸ್ ಏನೋ ಐಟಮ್ ಇತ್ತು ಅಂತ ಅನ್ಕೊಳ್ಳಿ. ಈಗ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದನ್ನ ಈಗ ಏನಂತಂದ್ರೆ ಅದನ್ನ ಒಂದು ಅಟ್ಲೀಸ್ಟ್ ಎಲ್ಲವೂ ಹತ್ತಿ ಸುಟ್ಟೋಗಕ್ಕಿಂತ ಒಂದ್ ಸ್ವಲ್ಪ ಮಾತ್ರ ಆ ಲಾಸಸ್ ಅನ್ನ ಮಾಡ್ಕೊಳಕ್ಕೆ ಏನ್ ಸಾಧ್ಯತೆಗಳಿದೆ ಅದನ್ನ ಮಾಡ್ಕೊಳ್ಬೇಕು. ಯಾರು ಇನ್ಶೂರ್ಡ್ ಅಂತ ಅಂದ್ಬಿಟ್ಟು ಯಾರು ತಗೊಂಡಿರ್ತಾನಲ್ಲ ಆ ಲಾಸಸ್ ಆಗೋದನ್ನು ಅವನು ಕಮ್ಮಿ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಏನಿದೆ ಇನ್ಶೂರೆನ್ಸ್ ಆಗಿದೆ. ಇದು ಮೂಲಭೂತ ಇನ್ಶೂರೆನ್ಸ್ ನ ತತ್ವಗಳಾಗಿದೆ ಅಂತ ಅಂದ್ಬಿಟ್ಟು ನೋಡಿದಿರಾ. ಹಾಗಾದ್ರೆ ಡಿಫ್ರೆಂಟ್ ಟೈಪ್ ಆಫ್ ಇನ್ಶೂರೆನ್ಸ್ ಯಾವುದು, ವಿಧವಾದಂತಹ ಅಥವಾ ಬೇರೆ ವಿಧವಾದಂತಹ ಇನ್ಶೂರೆನ್ಸ್ ಗಳು ಯಾವ್ಯಾವಿದೆ ಅಂತ ಅಂದ್ಬಿಟ್ಟು ನೋಡೋಣ. ಗೈಸ್, ಫಸ್ಟ್ ಬರ್ತಕ್ಕಂಥದ್ದು ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ is the contract in which the insurance company undertake to insure the life of a person in return of consideration called a premium. At the same time, the company promises to pay a certain sum of amount either on the death of a person on his attaining a certain age. ಏನ್ ಹೇಳ್ತಾ ಇದಾರೆ, ಲೈಫ್ ಇನ್ಶೂರೆನ್ಸ್ ಅಂತ ಅನ್ನೋದು ಒಂದು ಇನ್ಶೂರೆನ್ಸ್ ಆಗಿದೆ. ಇದ್ರಲ್ಲಿ ಏನ್ ಮಾಡ್ತಾರೆ, ಒಬ್ಬ ಪರ್ಸನ್ ಅವನ ಜೀವಕ್ಕೋಸ್ಕರ ಅಂತ ಅಂದ್ಬಿಟ್ಟು ಒಂದು ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು ಅಂತಂದ್ರೆ ಅವ್ನು ಪ್ರೀಮಿಯಂ ಪೇಮೆಂಟ್ ನ ಮಾಡ್ತಾನೆ. ಸಪೋಸ್ ಆ ವ್ಯಕ್ತಿ ಸತ್ತಂದ ಕಾಲಕ್ಕೆ ಅಥವಾ ಒಂದು ಮೆಚುರಿಟಿ ಬಂದಂತ ಕಾಲಕ್ಕೆ ಇನ್ಶೂರೆನ್ಸ್ ಕಂಪನಿ ಇವ್ರಿಗೆ ಅಮೌಂಟ್ ಇನ್ಶೂರ್ಡ್ಗೆ ಅಮೌಂಟ್ ನ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಇದು ಮೀನಿಂಗ್ ಆಫ್ ಇನ್ಶೂರೆನ್ಸ್ ಆಗಿತ್ತು. ಹಾಗಾದ್ರೆ ಡಿಫ್ರೆಂಟ್ ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡೋಣ. ಹೋಲ್ ಲೈಫ್ ಪಾಲಿಸಿ. ಹೋಲ್ ಲೈಫ್ ಪಾಲಿಸಿ ಅಂತಂದ್ರೆ ಏನು, ಸಂಪೂರ್ಣ ಜೀವಕ್ಕೋಸ್ಕರ ಮಾಡ್ಕೊಂಡಿರೋಂತಹದ್ದು. ಹೋಲ್ ಲೈಫ್ ಪಾಲಿಸಿ ಇಸ್ ಎ ಕೈಂಡ್ ಆಫ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಇನ್ ವಿಚ್ ದ ಅಮೌಂಟ್ ಬಿಕಮ್ಸ್ ಪೇಯಬಲ್ ಓನ್ಲಿ ಆಫ್ಟರ್ ದ ಡೆತ್ ಆಫ್ ದ ಅಶ್ಯೂರ್ಡ್ ಪರ್ಸನ್. ಹೋಲ್ ಲೈಫ್ ಪಾಲಿಸಿ ಅಂತಂದ್ರೆ ಒಬ್ಬ ಪರ್ಸನ್ ಪ್ರೀಮಿಯಂ ಪೇಮೆಂಟ್ ಮಾಡ್ತಾ ಇರ್ತಾನೆ. ಪ್ರೀಮಿಯಂ ಪೇಮೆಂಟ್ ಆದ್ಮೇಲೆ ಆ ಅಮೌಂಟ್ ಯಾವಾಗ ಬರುತ್ತೆ ಅಂತಂದ್ರೆ ಆವ ವ್ಯಕ್ತಿ ಎಕ್ಸ್ಪೈರ್ ಆದ್ಮೇಲೆ ಯಾರು ಡಿಪೆಂಡೆಂಟ್ಸ್ ಇದ್ದಾರಲ್ಲ, ನಾಮಿನಿಗಳಿದಾರಲ್ಲ ಅವ್ರಿಗೆ ಅಮೌಂಟ್ ಕೊಡ್ತಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಹೋದ್ಮೇಲೆ ಎಕ್ಸ್ಪೈರ್ ಆದ್ಮೇಲೆ ಅವ್ನ ಇಡೀ ಲೈಫ್ ನ ಮುಗಿಸ್ಕೊಂಡು ಹೋದ್ಮೇಲೆ ಆ ಅಮೌಂಟ್ ಕ್ಲೈಮ್ ಆಗುತ್ತೆ. ಅದನ್ನ ಹೋಲ್ ಲೈಫ್ ಪಾಲಿಸಿ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ನಿಮಗೆ ಅರ್ಥ ಆಯ್ತು. ಎಂಡೋಮೆಂಟ್ ಪಾಲಿಸಿ, ಅಶ್ಯೂರ್ಡ್ ಪಾಲಿಸಿ. ಏನು ಎಂಡೋಮೆಂಟ್ ಲೈಫ್ ಅಶ್ಯೂರ್ಡ್ ಪಾಲಿಸಿ ಅಂತಂದ್ರೆ, ಎಂಡೋಮೆಂಟ್ ಲೈಫ್ ಅಶ್ಯೂರ್ಡ್ ಪಾಲಿಸಿ ಇಸ್ ಎ ಪಾಲಿಸಿ ಇನ್ ವಿಚ್ ದ ಇನ್ಶೂರರ್ ಅಂಡರ್ಟೇಕ್ಸ್ ಟು ಪೇ ಎ ಸ್ಪೆಸಿಫೈಡ್ ಸಮ್ ವೆನ್ ದ ಇನ್ಶೂರ್ಡ್ ಅಟೈನ್ ಎ ಪರ್ಟಿಕ್ಯುಲರ್ ಏಜ್ ಆರ್ ಆನ್ ಹಿಸ್ ಡೆತ್ ವಿಚೆವರ್ ಇಸ್ ಅರ್ಲಿಯರ್. ಏನ್ ಮಾಡ್ತಾ ಇದ್ದಾನೆ, ಇನ್ಶೂರ್ಡ್ ಒಬ್ಬ ಯಾರು ಇನ್ಶೂರೆನ್ಸ್ ತಗೊಂಡಿದ್ದಾನೆ ಅವನು ಪ್ರೀಮಿಯಂ ಪೇಮೆಂಟ್ ನ ಮಾಡ್ತಾ ಹೋಗ್ತಿದ್ದಾನೆ. ಅವನು ಹೇಳ್ತಾನೆ ನಾನು ಸಾಯಕ್ಕಿಂತ ಮುಂಚೆ ಅಥವಾ ಒಂದು ಮೆಚುರಿಟಿ ಪೀರಿಯಡ್ ಅಂತ ಇರುತ್ತೆ. ಈಗ ಒಬ್ಬ 30 ವರ್ಷದಲ್ಲಿರತಕ್ಕಂತಹ ವ್ಯಕ್ತಿ ಏನ್ ಮಾಡ್ತಿದ್ದಾನೆ, ನನಗೆ 10 ವರ್ಷದ ತನಕ ನಾನು ಪ್ರೀಮಿಯಂ ಪೇಮೆಂಟ್ ಮಾಡ್ತೀನಿ, ನಾನು ಇನ್ನು ನೆಕ್ಸ್ಟ್ 10 ವರ್ಷದ ಒಳಗೆ ಏನಾದ್ರು ಎಕ್ಸ್ಪೈರಿ ಆಯ್ತು ಅಂತಂದ್ರೆ ಆ ಅಮೌಂಟ್ ಬರ್ಬೇಕಾಗತ್ತೆ. ಅಥವಾ ಅದು ಮೆಚುರಿಟಿ 10 ವರ್ಷ ಅಂತಂದ್ರೆ ಈ 30 ವರ್ಷ ಅಂದ್ರೆ 40 ವರ್ಷ ಆದ್ಮೇಲೆ ಅವ್ನಿಗೆ ಅದು ಮೆಚುರಿಟಿ ಆಗುತ್ತೆ, ಆ ಅಮೌಂಟ್ ಹಾಕೊಡ್ಬೇಕು ಅಂತ ಅಂದ್ಬಿಟ್ಟು ಆಗುತ್ತೆ. ಸೊ ಎಂಡೋಮೆಂಟ್ ಲೈಫ್ ಅಶ್ಯೂರೆನ್ಸ್ ಅಶ್ಯೂರೆನ್ಸ್ ಪಾಲಿಸಿ ಅಂತಂದ್ರೆ ಅವನು ಅಮೌಂಟ್ ನ ಪಾಲಿಸಿ ಪ್ರೀಮಿಯಂ ನ ಪೇಮೆಂಟ್ ಮಾಡ್ತಾ ಇರ್ತಾನೆ. ಅದ್ ಯಾವಾಗ ಮೆಚುರಿಟಿ ಆಗುತ್ತೆ ಅಂತಂದ್ರೆ ಆತ ಅವನ ಡ್ಯೂರೇಷನ್ ಇರುತ್ತೆ 10 ವರ್ಷ ಅಂತ ಇರುತ್ತೆ. 10 ವರ್ಷದೊಳಗೆ ಆತ ಏನಾದ್ರು ಎಕ್ಸ್ಪೈರ್ ಆಯ್ತು ಅಂತಂದ್ರೆ ಅವನು ಎಕ್ಸ್ಪೈರ್ ಆದ್ಮೇಲೆ ಅದು ಕ್ಲೈಮ್ ಆಗುತ್ತೆ. ಇಲ್ಲ ಅಂತಂದ್ರೆ ಆ ಅಮೌಂಟ್ ಡ್ಯೂರೇಷನ್ ಮುಗಿದ ಮೇಲೆ ಅದು ಮೆಚುರಿಟಿ ಆಗಿರುತ್ತಲ್ಲ ಆ ಟೈಮ್ ಅಲ್ಲಿ ಆ ಅಮೌಂಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದನ್ನ ಎಂಡೋಮೆಂಟ್ ಲೈಫ್ ಅಶ್ಯೂರೆನ್ಸ್ ಪಾಲಿಸಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದಾರೆ. ಹಾಗಾದ್ರೆ ಜಾಯಿಂಟ್ ಪಾಲಿಸಿ ಅಂತಂದ್ರೆ ಏನು? ಜಾಯಿಂಟ್ ಪಾಲಿಸಿ ಅಂತಂದ್ರೆ ಅಲ್ಲೇ ಇದೆ. ಜಾಯಿಂಟ್ ಅಂದ್ರೆ ಏನು, ಜಂಟಿ ಲೈಫ್ ಪಾಲಿಸಿ ಅಂತ ಅಂದ್ಬಿಟ್ಟು. ಹೇಗೆ ಜಂಟಿ ಲೈಫ್ ಪಾಲಿಸಿ ಅಂತ ಅಂದ್ಬಿಟ್ಟು ವರ್ಕ್ ಆಗುತ್ತೆ ಅಂತ ನೋಡೋಣ. ಜಾಯಿಂಟ್ ಲೈಫ್ ಪಾಲಿಸಿ ಇಸ್ ಎ ಪಾಲಿಸಿ ಟೇಕನ್ ಬೈ 2 or more person on their joint life. Example,
joint life policy taken by husband and wife. In this policy amount become payable upon the ಡೆತ್ ಆಫ್ ಎನಿ ಪರ್ಸನ್. ಏನ್ ಹೇಳ್ತಾ ಇದ್ರೆ ಜಾಯಿಂಟ್ ಪಾಲಿಸಿ ಅಂತ ಅನ್ನೋದು ಇಬ್ರು ಅಥವಾ ಇಬ್ರಿಗಿಂತ ಜಾಸ್ತಿ ವ್ಯಕ್ತಿಗಳು ಸೇರಿ ಮಾಡಿಸ್ಕೊಳ್ಳುವಂತಹದ್ದಾಗಿದೆ, ಜಂಟಿ ಕೂಡಿ ಮಾಡಿಸ್ಕೊಳ್ಳುವಂತಾಗಿದೆ. ಯೂಶಲಿ ಯಾರು ಮಾಡಿಸ್ಕೊಳ್ತಾರೆ ಅಂತಂದ್ರೆ ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ಇಬ್ರು ಮಾಡಿಸ್ಕೊಳ್ತಾರೆ. ಆ ಅಮೌಂಟ್ ಯಾವಾಗ ಬರುತ್ತೆ ಅದ್ರದ್ದು ಅಂತಂದ್ರೆ ಯಾರು ಒಬ್ಬ ವ್ಯಕ್ತಿ ಎಕ್ಸ್ಪೈರ್ ಆದ್ರು ಅಂತಂದ್ರೆ ಆ ಅಮೌಂಟ್ ಇದ್ದಂತವ್ರಿಗೆ ಕ್ಲೈಮ್ ಆಗುತ್ತೆ. ಅದನ್ನ ಜಾಯಿಂಟ್ ಲೈಫ್ ಪಾಲಿಸಿ ಅಥವಾ ಜಂಟಿ ಲೈಫ್ ಪಾಲಿಸಿ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಗೊತ್ತಾಯ್ತು. ಹಾಗಾದ್ರೆ ಆನ್ಯುಟಿ ಪಾಲಿಸಿ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ದ ಅಶ್ಯೂರ್ಡ್ ಸಮ್ ಆರ್ ಪಾಲಿಸಿ ಅಮೌಂಟ್ ಇಸ್ ಪೇಯಬಲ್ ಆಫ್ಟರ್ ದ ಅಶ್ಯೂರ್ಡ್ ಅಟೈನ್ ಎ ಸರ್ಟನ್ ಏಜ್ ಇನ್ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಆರ್ ಆನ್ಯುವಲ್ ಇನ್ಸ್ಟಾಲ್ಮೆಂಟ್. ಏನ್ ಹೇಳ್ತಾ ಇದ್ರೆ ಒಂದು ಇನ್ಶೂರೆನ್ಸ್ ಪ್ರೀಮಿಯಂ ನ ಇನ್ಶೂರ್ ತಗೊಂಡಿದ್ದಾನೆ, ಅದು ಮೆಚುರಿಟಿ ಆಗುತ್ತೆ. ಆ ಮೆಚುರಿಟಿ ಆದ್ಮೇಲೆ ಅಮೌಂಟ್ ಯಾವ ತರ ಕ್ಲೈಮ್ ಆಗುತ್ತೆ ಅವನಿಗೆ ಮಂತ್ಲಿ ಬೇಕು ಅಂತಂದ್ರೆ ಮಂತ್ಲಿ, ಮೆಚುರಿಟಿ ಆದ್ಮೇಲೆ ಇಂಟ್ರೆಸ್ಟ್ ಸಮೇತ ಅವ್ರು ಕೊಡ್ತಾರಲ್ಲ, ಸೊ ಅದು ಮಂತ್ಲಿ ಬೇಕಂದ್ರೆ ಮಂತ್ಲಿ, ಕ್ವಾರ್ಟರ್ಲಿ ಬೇಕು ಅಂತಂದ್ರೆ ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ 6 ತಿಂಗಳಿಗೆ ಒಂದ್ಸಲ ಬೇಕು ಅಂದ್ರೆ 6 ತಿಂಗಳು, ಇಲ್ಲ ಆನ್ಯುವಲಿ ಬೇಕು ಅಂತಂದ್ರೆ ಆನ್ಯುವಲಿ. ಒಟ್ಟಲ್ಲಿ ಮೆಚುರಿಟಿ ಆದ್ಮೇಲೆ ಅಮೌಂಟ್ ಅವನಿಗೆ ಆನ್ಯುಟಿ, ಅವ್ರಿಗೆ ಎಷ್ಟು ಪ್ರಕಾರದಲ್ಲಿ ಎಷ್ಟೆಷ್ಟು ವರ್ಷಕ್ಕೆ, ಅಥವಾ ತಿಂಗಳ ಬೇಕಾ ಅಥವಾ 2 ತಿಂಗಳಿಗೆ ಒಂದ್ಸಲ ಬೇಕಾ 6 ತಿಂಗಳಿಗೆ ಒಂದ್ಸಲ ಬೇಕಾ ಅಂತ ಅಂದ್ಬಿಟ್ಟು ಮಾಡಿಸ್ಕೊಳ್ಳಂತಹ ಪಾಲಿಸಿನ ಆನ್ಯುಟಿ ಪಾಲಿಸಿ. ಪ್ರೀಮಿಯಂ ಪೇಮೆಂಟ್ ಮಾಡಿರ್ತಾನೆ, ಅದಾದ್ಮೇಲೆ ಅವನಿಗೆ ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಆತನಿಗೆ ದುಡ್ಡು ಬರ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಒನ್ ಯಾವುದು? ಚಿಲ್ಡ್ರನ್ ಎಂಡೋಮೆಂಟ್ ಪಾಲಿಸಿ. ದಿಸ್ ಕೈಂಡ್ ಆಫ್ ಪಾಲಿಸಿ ಇಸ್ ಟೇಕನ್ ಅಪ್ ಬೈ ಎ ಪರ್ಸನ್ ಫಾರ್ ಹಿಸ್ ಆರ್ ಹರ್ children to meet the expenses of their education ಅಥವಾ marriage, or a certain sum will be paid by the insurer when the children attain a particular age. ಏನ್ ಹೇಳ್ತಾ ಇದ್ರೆ ಚಿಲ್ಡ್ರನ್ ಎಂಡೋಮೆಂಟ್ ಪಾಲಿಸಿ ಹೆಸರಲ್ಲೇ ಇದೆ. ಚಿಲ್ಡ್ರನ್ ಅಂತಂದ್ರೆ ಏನು? ಮಕ್ಳಿಗೋಸ್ಕರ ಮಾಡಿಸ್ಕೊಳ್ಳೋ ಅಂತಹದ್ದು. ಒಬ್ಬ ತಂದೆ ಅಥವಾ ತಾಯಿ ಅವರ ಮಕ್ಕಳಿಗೋಸ್ಕರ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನ ತಗೊಳ್ತಾರೆ. ಏನಕ್ಕೆ ತಗೊಳ್ಬಹುದು? ಒಂದು ಅಮೌಂಟ್ ನ ಪೇಮೆಂಟ್ ಮಾಡ್ತಾರೆ. ಏನಕ್ಕೆ ಪೇಮೆಂಟ್ ಮಾಡ್ತಾರೆ? ಒಂದ್ ಸರ್ಟನ್ ಏಜ್ ಬಂದಾಗ ಮಕ್ಕಳುಗಳು ತುಂಬಾ ಖರ್ಚಾಗ್ಬೋದು, ಅವ್ರದ್ದು ಎಜುಕೇಶನ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಆಗಿರ್ಬೋದು. ಏನಪ್ಪ ಮುಂದೆ ಅವ್ರ ಭವಿಷ್ಯಕ್ಕೋಸ್ಕರ ಏನ್ ಬೇಕಾಗುತ್ತೆ? ಹಣ ಬೇಕಾಗುತ್ತೆ. ಆ ಹಣವನ್ನು ತಗೊಳ್ಳೋಕೋಸ್ಕರ ಪ್ರೀಮಿಯಂ ನ ಪೇಮೆಂಟ್ ಮಾಡ್ತಾ ಇರ್ತಾರೆ. ಅದನ್ನ ಚಿಲ್ಡ್ರನ್ಸ್ ಎಂಡೋಮೆಂಟ್ ಪಾಲಿಸಿ. ಮಕ್ಕಳು ಒಂದ್ ಮೆಚುರಿಟಿ ಬಂದ್ಮೇಲೆ ಆ ಅಮೌಂಟ್ ನ ತಗೊಳ್ತಾರೆ, ಅದನ್ನ ಚಿಲ್ಡ್ರನ್ ಎಂಡೋಮೆಂಟ್ ಪಾಲಿಸಿ ಅಂತ ಹೇಳ್ತಾರೆ ಅನ್ನೋದು ಅರ್ಥ ಆಯ್ತು. ಅಲ್ಲಿಗೆ ಡಿಫ್ರೆಂಟ್ ಟೈಪ್ ಆಫ್ ಪಾಲಿಸಿಗಳು, ನಿಮ್ಗೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಯಾವಿದೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಮರೈನ್ ಇನ್ಶೂರೆನ್ಸ್ ಅಂತಂದ್ರೆ ಏನು ಅಂತ ನೋಡೋಣ. ಮರೈನ್ ಅಂತಂದ್ರೆ ಏನು? ಸಮುದ್ರದಲ್ಲಿ ಆಗ್ತಕ್ಕಂತಹ ಕಾಸ್ಟ್ ಗಳಿಗೆ ನೀಡ್ತಕ್ಕಂತಹ ವಿಮೆಯನ್ನ ಮರೈನ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಸಮುದ್ರಕ್ಕೆ ಸಂಬಂಧಪಟ್ಟಿದ್ದು. ಸಮುದ್ರದಲ್ಲಿ ಯಾವುದಕ್ಕೆ ಸಂಬಂಧಪಡುತ್ತೆ? ಎಕ್ಸ್ಪೆಷಲಿ ಹಡಗುಗಳಿಗೆ. ಸಮುದ್ರದಲ್ಲಿ ಓಡಾಡುವಂತಹದ್ದು ಯಾವುದು? ಹಡಗುಗಳು. ಹಡಗಿಗೆ ಮಾಡಿಸ್ತಕ್ಕಂತಹ ಇನ್ಶೂರೆನ್ಸ್ ಗಳನ್ನ, ಅಲ್ಲಿ ಓಡಾಡ್ತಕ್ಕಂತಹ ಬೇಸಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಕ್ಕಂತಹದ್ದ ಏನ್ ಹೇಳ್ತಾರೆ? ಮರೈನ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಎ ಮರೈನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್. ಏನ್ ಮರೈನ್ ಇನ್ಶೂರೆನ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಮರೈನ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇಸ್ ಅನ್ ಅಗ್ರಿಮೆಂಟ್ ವೇರ್ ಬೈ ದ ಇನ್ಶೂರೆನ್ಸ್ ಅಂಡರ್ಟೇಕನ್ ಟು indemnify the insured agreement ಮರೈನ್ ಲಾಸಸ್. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಮರೈನ್ ಲಾಸಸ್ ಅಲ್ಲಿ ಆದಂತಹ ಲಾಸ್ ಗಳನ್ನ ಫಿಲ್ಫಿಲ್ ಮಾಡಕ್ಕೆ ಒಬ್ಬ ಇನ್ಶೂರರ್ ಹತ್ರ ಇನ್ಶೂರ್ಡ್ ಮಾಡಿಸ್ಕೊಳ್ತಾ ಇದ್ದಾನೆ. ಈಗ ಒಂದು ಶಿಪ್ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇದೆ. ಆ ಹೋಗುವಂತಹ ಸಂದರ್ಭದಲ್ಲಿ ಏನಾದ್ರೂ ಲಾಸ್ ಆಯ್ತು, ಅದಕ್ಕೆ ಬೆಂಕಿ ಎತ್ಕೊಬಿಟ್ಟು ಅಥವಾ ಪೈರೇಟ್ಸ್ ಗಳು ಬಂದ್ಬಿಟ್ಟು ಕಳ್ತನ ಮಾಡ್ಬಿಟ್ರು ಅಥವಾ ಡ್ಯಾಮೇಜ್ ಆಯ್ತು ಅಂತ ಚಾನ್ಸಸ್ ಅಲ್ಲಿ ಯಾರು ಇನ್ಶೂರ್ಡ್ ಇರ್ತಾನಲ್ಲ, ಅದಕ್ಕೆ ಇನ್ಶೂರ್ಡ್ ಅಂದ್ರೆ ಪಾಲಿಸಿಯನ್ನ ತಗೊಳ್ತಕ್ಕಂತ ಅವನ್ ಪಾಲಿಸಿಯನ್ನ ಮಾಡಿಸ್ಕೊಂಡ್ರೆ ಅದರಿಂದ ಆಗ್ತಕ್ಕಂತಹ ಲಾಸಸ್ ಅನ್ನ ಇನ್ಶೂರರ್ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ರಲ್ಲಿ ಬರ್ತಕ್ಕಂತಹ ಪಾಲಿಸಿಗಳು ಯಾವ್ಯಾವ್ದು, ಬೇರೆ ಬೇರೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಬರ್ತಕ್ಕಂತಹ ಟೈಪ್ಸ್ ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. ಶಿಪ್ ಆರ್ ಹುಲ್ ಇನ್ಶೂರೆನ್ಸ್. ಏನು ಶಿಪ್ ಆರ್ ಹುಲ್ ಇನ್ಶೂರೆನ್ಸ್ ಅಂತಂದ್ರೆ, ಇನ್ ದಿಸ್ ಕೇಸ್ ಶಿಪ್ ಇಸ್ ಇನ್ಶೂರ್ಡ್ ಅಗೇನ್ಸ್ಟ್ ಮರೈನ್ ರೇಸ್. ಶಿಪ್ ಆರ್ ಹುಲ್ ಇಸ್ ಎ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್. ದ ಪಾಲಿಸಿ is for indemnifying the insured or losses caused by damage to the ship. ಏನ್ ಹೇಳ್ತಿದ್ರೆ ಗೈಸ್, ಶಿಪ್ ಅಥವಾ ಹುಲ್ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಶಿಪ್ ಅಂತಂದ್ರೆ ಹಡಗು. ಹಡಗಿಗೆ ಏನಾದ್ರೂ ಡ್ಯಾಮೇಜ್ ಆಯ್ತು,
ಹುಲ್ ಅಂತಂದ್ರೆ ಏನು ಗೊತ್ತಾ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ರೆಡ್ ಕಲರ್ ಇಂದ ನಿಮ್ಗೆ ಏನ್ ಅಂಡರ್ ಬಿಲೋ ತೋರಿಸ್ತಾ ಇದೆಯಲ್ಲ, ಇದು ನೀರೊಳಗೆ ಮುಳುಗಿರುತ್ತೆ, ಕರೆಕ್ಟಾ? ಇದನ್ನ ಹುಲ್ ಅಂತ ಅಂತಾರೆ. ಅಂದ್ರೆ ಅದು ಮೇನ್ ಬಾಡಿ ಏನಿದೆಯಲ್ಲ ಅದನ್ನ ಹುಲ್ ಅಂತ ಅಂತಾರೆ. ಇಡೀ ಶಿಪ್ ಹಾಗೆ ಹುಲ್ಲು, ಅದಕ್ಕೆ ಸಪೋರ್ಟ್ ಆಗಂತ ಬಾಡಿ ಏನಿದೆಯಲ್ಲ ನಮ್ಗೆ ಔಟ್ ಸೈಡ್ ಕಾರ್ತಕ್ಕಂತಹ, ಅದಕ್ಕೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಕೊಡ್ತಕ್ಕಂತಹ ಇನ್ಶೂರೆನ್ಸ್ ಪ್ರೀಮಿಯಂ ನ ಏನ್ ಕಟ್ಟಿರ್ತಾರೆ ಅದಕ್ಕೆ ಇನ್ಶೂರ್ ಯಾರು ಇನ್ಶೂರೆನ್ಸ್ ಕಂಪ್ನಿ ಇರುತ್ತೆ ಆ ಅಮೌಂಟ್ ಅನ್ನ ಕೊಡುತ್ತೆ. ಅದನ್ನ ಶಿಪ್ ಅಥವಾ ಫುಲ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಕರೀತಾರೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವುದು? ಕಾರ್ಗೋ ಇನ್ಶೂರೆನ್ಸ್. ಏನ್ ಕಾರ್ಗೋ ಇನ್ಶೂರೆನ್ಸ್ ಅಂತಂದ್ರೆ, ಇನ್ ದಿಸ್ ಕೇಸ್ cargo or goods is a subject matter of insurance. Cargo is insured against the marine risk such as risk of theft. ಏನ್ ಹೇಳ್ತಾ ಇದ್ರೆ, ಅಡಿಗೆಗೆ ಒಂದು ಇನ್ಶೂರೆನ್ಸ್ ಆಯ್ತು, ಅಡಿಗೆಗೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ, ಇಡೀ ಶಿಪ್ಪಿಗೆ ಏನಾದ್ರು ಡ್ಯಾಮೇಜ್ ಆಯ್ತು ಅಂತಂದ್ರೆ ಶಿಪ್ ಏನ್ ಮಾಡುತ್ತೆ, ಅದರಲ್ಲಿ ಕಾರ್ಗೋ ಐಟಮ್ ಗಳನ್ನ ತಗೋಗುತ್ತೆ ಅಲ್ವಾ. ಐಟಮ್ ತಗೋ ಹೋಗ್ಬೇಕಾದ್ರೆ ಐಟಮ್ ಏನಾರ ಕಳ್ತನ ಆಯ್ತು ಅಂತಂದ್ರೆ ಅಂತ ಟೈಮ್ ಅಲ್ಲಿ ಇನ್ಶೂರೆನ್ಸ್ ಮಾಡ್ಸಿರ್ತಾರೆ. ಸೊ ಕಳ್ತನ ಆದಂತ ಟೈಮ್ ಅಲ್ಲಿ ಇನ್ಶೂರೆನ್ಸ್ ಕಂಪನಿ ಅಮೌಂಟ್ ಅನ್ನ ಫುಲ್ಫಿಲ್ ಮಾಡಿ ಕೊಡ್ತದೆ. ಅದನ್ನ ಏನ್ ಹೇಳ್ತಾರೆ? ಕಾರ್ಗೋ ಇನ್ಶೂರೆನ್ಸ್ ಅಂತ ಕೇಳ್ತಾರೆ. ನೀವು ಕೆಲವು ತರ ನ್ಯಾಷನಲ್ ಹೈವೇಗಳಲ್ಲಿ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಕಂಟೈನರ್ ನ ಎತ್ಕೊಂಡು ಹೋಗ್ತಾ ಇರುತ್ತೆ, ಯಾವ್ದುಗಳು ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳೆಲ್ಲ ತಗೋಗ್ತಿರುತ್ತೆ. ಈ ನೀವು ಸಪೋಸ್ ನೀವು ಹಾರ್ಬರ್ ನ ವಿಸಿಟ್ ಮಾಡಿದೀರಾ ಅಂತಂತಂದ್ರೆ ಅಲ್ಲೂ ಕೂಡ ನೀವು ಕಂಟೈನರ್ಸ್ ನ ಕೆಲವು ಸಲ ನೋಡಿರ್ಬಹುದು. ಓಕೆನಾ? ಸೊ ಅದನ್ನ ಕಾರ್ಗೋ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಫ್ರೈಟ್ ಇನ್ಶೂರೆನ್ಸ್ ಅಂತಂದ್ರೆ ಏನು? ಫ್ರೈಟ್ ಇನ್ಶೂರೆನ್ಸ್ ಇಸ್ ಎ ರೀಇಂಬರ್ಸಿಂಗ್ ದ ಲಾಸಸ್ ಆಫ್ ಫ್ರೈಟ್ ಟು ದ ಶಿಪ್ಪಿಂಗ್ ಕಂಪನಿ. ಇಟ್ ಇಸ್ ಇನ್ಶೂರ್ಡ್. ಏನ್ ಹೇಳ್ತಾ ಇದ್ರೆ, ಅಲ್ಲಿ ಕಂಟೈನರ್ ಇದೆಯಲ್ಲ ಅದ್ರಲ್ಲಿ ಇರ್ತಕ್ಕಂತಹ ಐಟಮ್ ಗಳಿಗೆ ಡ್ಯಾಮೇಜ್ ಏನಾದ್ರು ಆಯ್ತು ಅಂದಂತಹ ಸಂದರ್ಭದಲ್ಲಿ ಲಾಸ್ ಗಳನ್ನ ಬೇರ್ ಮಾಡ್ತಕ್ಕಂತಹದ್ದೇನೆ ಫ್ರೈಟ್ ಇನ್ಶೂರೆನ್ಸ್. ಈಗ ಶಿಪ್ಪಿಗಾಯ್ತು, ಶಿಪ್ ಅಲ್ಲಿ ಇದ್ದಂತಹ ಕಂಟೈನರ್ಸ್ ಆಯ್ತು, ಕಂಟೈನರ್ ಅಲ್ಲಿ ಇರ್ತಕ್ಕಂತಹ ಐಟಮ್ ಗಳಿಗೂ ಇನ್ಶೂರೆನ್ಸ್ ನ ಮಾಡಿಸ್ಕೊಳ್ಳಂತಹದ್ದ ಫ್ರೈಟ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ನಿಮ್ಗೆ ಪಾಯಿಂಟ್ ಅಲ್ಲಿ ಪ್ರತಿಯೊಂದು ಅರ್ಥ ಆಗಿದೆ ಕ್ಲೀನ್ ಆಗಿ ಅಂತ ಅನ್ಕೊಳ್ತೀನಿ. ಓಕೆನಾ? ನಿಮ್ಗೆ ಮೀನಿಂಗ್ ಆಫ್ ಏನೋ ಶಿಪ್ ಅಥವಾ ಫುಲ್ ಇನ್ಶೂರೆನ್ಸ್ ಅಂತಂದ್ರೆ ಈಗ ಹೇಳಿದ್ನ ಬರ್ಕೊಂಡು ಹೋಗ್ಬೇಕು. ಯಾವ್ಯಾವ ಪಾಯಿಂಟ್ ಮ್ಯಾಕ್ಸಿಮಮ್ ಅಂತಂದ್ರೆ ನಿಮ್ಗೆ 1-2 ಮಾರ್ಕ್ಸ್ ಗೆ ಅದನ್ನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಮರೈನ್ ರಿಸ್ಕ್. ಈಗ ಡಿಫ್ರೆಂಟ್ ಟೈಪ್ ಆಫ್ ಮರೈನ್ ಪಾಲಿಸಿಗಳನ್ನ ನಾವು ನೋಡ್ಬೇಕು. ಈಗ ಡಿಫ್ರೆಂಟ್ ಟೈಪ್ ಆಫ್ ಮರೈನ್ ರಿಸ್ಕ್, ಸಮುದ್ರದಲ್ಲಿ ಆಗ್ತಕ್ಕಂತಹ ರಿಸ್ಕ್ ಗಳು ಏನು, ಹಡಗಿಗೆ ಆಗ್ತಕ್ಕಂತಹ ರಿಸ್ಕ್ ಗಳು ಏನು ಅನ್ನೋದನ್ನ ನೋಡೋಣ. ಪೊಲ್ಯೂಷನ್ ಆಫ್ ಶಿಪ್ ವಿತ್ ರಾಕ್. ಏನು ಪೊಲ್ಯೂಷನ್ ಅಂತಂತಂದ್ರೆ, ಪೊಲ್ಯೂಷನ್ ಅಂತಂತಂದ್ರೆ ಘರ್ಷಣೆ. ಏನ್ ಘರ್ಷಣೆ ಅಂತಂತಂದ್ರೆ, ಹೋಗಿ ಹಡಗು ಹೋಗಿ ಬಂಡೆಗಳಿಗೆ ಅಥವಾ ಕಲ್ಲಿಗೆ ಹೋಗಿ ಗುದ್ದಕ್ಕಂತಹ ಚಾನ್ಸಸ್ ಗಳು ಇರುತ್ತೆ. ಅದನ್ನೇ ಏನಂತಾರೆ? ಪೊಲ್ಯೂಷನ್ ಆಫ್ ಶಿಪ್ ವಿತ್ ದ ರಾಕ್. ಹಡಗು ಹೋಗಿ ಒಂದು ಬಂಡೆಗೆ ಗುದ್ದಕ್ಕಂತಹದ್ದ ಪೊಲ್ಯೂಷನ್ ಆಫ್ ರಾಕ್ ಅಂತ ಕರೀತಾರೆ. ಇದು ಇರ್ತಕ್ಕಂತಹ ಮರೈನ್ ರಿಸ್ಕ್. ಮರೈನ್ ರಿಸ್ಕ್ ಅಲ್ಲಿ ಇದು ಇರ್ತಕ್ಕಂತಹ ಒಂದು ಡಿಫ್ರೆಂಟ್ ಟೈಪ್ ಆಫ್ ರಿಸ್ಕ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಯಾವ ತರ ರಿಸ್ಕ್ ಇರುತ್ತೆ? ಒಂದು ಹೋಗಿ ಗುದ್ದಿದ್ರೆ ಅದಕ್ಕೆ ಡ್ಯಾಮೇಜ್ ಆಗುತ್ತೆ, ಕರೆಕ್ಟಾ? ಆ ತರದ ಒಂದು ರಿಸ್ಕ್. ನೆಕ್ಸ್ಟ್ ಶಿಪ್ ಕಾಸ್ಡ್ ಬೈ ಫೈರ್. ಏನಾದ್ರೂ ಶಿಪ್ ಅಲ್ಲಿ ಬೆಂಕಿ ಎತ್ಕೊಂಡ್ಬಿಟ್ರೆ ಅದು ಇರ್ತಕ್ಕಂತಹ ಡಿಫ್ರೆಂಟ್ ಟೈಪ್ ಆಫ್ ರಿಸ್ಕ್, ಅದಕ್ಕೆ ಮರೈನ್ ರಿಸ್ಕ್. ಓಕೆನಾ? ಅದಾದ್ಮೇಲೆ ಶಿಪ್ ಕಾಸ್ಡ್ ಬೈ ಪೈರೇಟ್ಸ್. ಪೈರೇಟ್ಸ್ ಅಂತಂದ್ರೆ ಏನು? ಹಡಗುಗಳ್ಳರು. ಏನಾರು ಹಡಗುಗಳ್ಳರು ಬಂದು ಇರ್ತಕ್ಕಂತಹ ಕಾರ್ಗೋಗಳನ್ನೆಲ್ಲ ಡ್ಯಾಮೇಜ್ ಮಾಡಿದ್ರು ಅಥವಾ ಇರ್ತಕ್ಕಂತಹ ಲಾಸ್ ಮಾಡ್ಬಿಟ್ರು ಅಂತಂತಂದ್ರೆ ಅಂತ ಟೈಮ್ ಅಲ್ಲಿ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಮರೈನ್ ರಿಸ್ಕ್, ಸಮುದ್ರಯಾನದಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ರಿಸ್ಕ್ ಗಳು ಹಡಗಿಗೆ ಯಾವ್ದು ಅಂತ ಗೊತ್ತಾಯ್ತು. ಒಂದು, ಹೋಗಿ ಹಡಗು ಯಾವ್ದಕ್ಕೆ ಬಂಡೆಗೆ ಬಿದ್ಬಿಡ್ಬೋದು. ಎರಡನೇದು ಇನ್ನೂ ಒಂದ್ ಏನಂತಂದ್ರೆ ಬೆಂಕಿ ಎತ್ಕೊಬಿಡ್ಬೋದು. 3, ಕಳ್ಳರು ಬಂದ್ಬಿಟ್ಟು ಇರ್ತಕ್ಕಂತಹದ್ನ ಎತ್ಕೋಗ್ಬೋದು. ಈ ತರ ಡಿಫ್ರೆಂಟ್ ಟೈಪ್ ಆಫ್ ಥ್ರೆಟನ್ಸ್ ಗಳು ಯಾವ್ದಕ್ಕೆ? ಮರೈನ್ಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಯಾವ್ದು ನೋಡೋಣ ಅಂತಂದ್ರೆ, ಈಗ ನಾವು ಫಸ್ಟ್ ಏನ್ ನೋಡ್ದು? ಫಸ್ಟ್ ಲೈಫ್ ಇನ್ಶೂರೆನ್ಸ್. ಡಿಫ್ರೆಂಟ್ ಟೈಪ್ ಆಫ್ ಲೈಫ್ ಇನ್ಶೂರೆನ್ಸ್ ಯಾವ್ಯಾವ್ದಿದೆ ಅಂತ ಅಂದ್ಬಿಟ್ಟು ನೋಡ್ದು. ಅದಕ್ಕೆ ಇರ್ತಕ್ಕಂತಹ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಪಾಲಿಸಿಗಳು ಏನು ಅಂತ ಇನ್ಶೂರೆನ್ಸ್ ಅನ್ನ ನೋಡ್ದು. ಅದಾದ್ಮೇಲೆ ಲೈಫ್ ಪಾಲಿಸಿ ಆಯ್ತು. ಲೈಫ್ ಪಾಲಿಸಿ ಆದ್ಮೇಲೆ ಅದರಲ್ಲಿ ಇರ್ತಕ್ಕಂತಹ ಡಿಫ್ರೆಂಟ್ ಟೈಪ್ಸ್ ಆಯ್ತು. ಈಗ ಇನ್ ದ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಮರೈನ್ ಇನ್ಶೂರೆನ್ಸ್, ಸಮುದ್ರಯಾನಕ್ಕೆ ಸಂಬಂಧಪಟ್ಟಂಗೆ ಇದ್ದಂತಹ ಇನ್ಶೂರೆನ್ಸ್ ನ ನೋಡಿದೀವಿ. ಈಗ ಫೈರ್ ಇನ್ಶೂರೆನ್ಸ್. ಫೈರ್ ಅಂತ ಅಂದ್ರೆ ಏನು? ಅಗ್ನಿ ಅವಘಡಗಳಿಗೆ ಸಂಬಂಧಪಟ್ಟಂತದ್ದು. ಅಂದ್ರೆ ಬೆಂಕಿ ಹತ್ಕೊಂಡಾಗ ಆದಂತಹ ಇನ್ಶೂರೆನ್ಸ್ ಗಳನ್ನ ಫೈರ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಹೇಳ್ತಿದ್ರೆ.
Fire insurance is a contract paid by the insurer in return of a consideration collected premium undertakes to make a good any losses or damage caused by fire during the specified period up to the amount specified in the policy. ಏನ್ ಹೇಳ್ತಾ ಇದಾರೆ, ಒಬ್ಬ ಇನ್ಶೂರ್ಡ್ ಒಬ್ಬ ಒಂದು ಪರ್ಚೇಸ್ ಅನ್ನ ಮಾಡ್ತಾ ಇದ್ದಾನೆ. ಏನನ್ನ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡಿರ್ತಾರೆ, ಯಾರಿಂದ, ಇನ್ಶೂರರ್ ಇಂದ ಪರ್ಚೇಸ್ ಮಾಡಿರ್ತಾನೆ, ಒಂದು ಕಂಪನಿಯಿಂದ ಪರ್ಚೇಸ್ ಮಾಡಿರ್ತಾನೆ ಇನ್ಶೂರೆನ್ಸ್ ಪಾಲಿಸಿನ. ಅವನು ಅದಕ್ಕೆ ತಗೊಳ್ಳೋದಕ್ಕೆ ಪ್ರೀಮಿಯಂ ಪೇಮೆಂಟ್ ನ ಮಾಡ್ತಾ ಇರ್ತಾನೆ. ಪ್ರೀಮಿಯಂ ಪೇಮೆಂಟ್ ನ ಮಾಡ್ತಾನೆ, ನನಗೆ ಏನಾದ್ರೂ ನಮ್ಮ ಇಂಡಸ್ಟ್ರಿ ಒಳಗೆ ಅಥವಾ ಏನಾದ್ರೂ ಬೆಂಕಿ ಹತ್ತು ಡ್ಯಾಮೇಜ್ ಆಯ್ತು ಅಂತಂತಂದ್ರೆ ಅಂತ ಟೈಮಲ್ಲಿ ನನ್ಗಾದಂತಹ ಲಾಸ್ ಗಳನ್ನ ಬೇರ್ ಮಾಡ್ಕೊಡು. ಈಗ ಅಲ್ಲಿ ಒಂದು ಇಂಡಸ್ಟ್ರಿ ಒಳಗೆ 1 CR ಅಷ್ಟು ಮೆಟೀರಿಯಲ್ ಇದೆ ಅಂತ ಅನ್ಕೊಳ್ಳಿ. ಇವನು ಬರೀ 50 lakhs ಏನಾದ್ರೂ ಅವನು ಇನ್ಶೂರೆನ್ಸ್ ನ ಮಾಡಿಸಿದ್ದ ಅಂತಂದ್ರೆ ಅಲ್ಲಿ ಎಷ್ಟು ಫುಲ್ ಅದ್ 1 crore ಲಾಸ್ ಆಗಿತ್ತು ಅಂತಂದ್ರು ಇವನು ಎಷ್ಟು ಪ್ರೀಮಿಯಂಗೋಸ್ಕರ ಮಾಡಿಸಿದಾನೆ, ಬರೀ 50 lakhಗೋಸ್ಕರ ಏನ್ ಪ್ರೀಮಿಯಂ ನ ಮಾಡಿಸಿದಾನಲ್ಲ ಆ ಅಮೌಂಟ್ ಮಾತ್ರ ಕ್ಲೈಮ್ ಆಗುತ್ತೆ. ಸೊ ಅಂತ ಹೇಳ್ತಾ ಇದಾರೆ. ಫೈರ್ ಇನ್ಶೂರೆನ್ಸ್ ಅಂತಂದ್ರೆ ಬೆಂಕಿಯಿಂದ ಆದಂತಹ ಅವಘಡಗಳಿಗೆ ನೀಡತಕ್ಕಂತಹ ಇನ್ಶೂರೆನ್ಸ್ ನೇ ಫೈರ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಕರೀತಾ ಇದಾರೆ ಅನ್ನೋದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಯ್ತು. ನಿಮ್ಗೆ ಐಡಿಯಾ ಇರುತ್ತೆ ಗೈಸ್, ಇನ್ಶೂರೆನ್ಸ್ ಅಂತ ಅನ್ನೋದು ನಿಮ್ಗೆ ಹೊಸ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ನಿಮಗೆ ಲೈಫ್ ಇನ್ಶೂರೆನ್ಸ್ ನಿಮ್ ಮನೇಲಿ ಯಾರೇ ತಗೊಳ್ದೆ ಹೋಗಿರ್ಬೋದು, ಫೈರ್ ಇನ್ಶೂರೆನ್ಸ್ ಇಲ್ಲದೆ ಇರ್ಬೋದು, ಮರೈನ್ ಇನ್ಶೂರೆನ್ಸ್ ಬಗ್ಗೆನೂ ನಿಮ್ಗೆ ಐಡಿಯಾ ಇಲ್ಲದೆ ಇರ್ಬೋದು. ಬಟ್ ಇನ್ಶೂರೆನ್ಸ್ ಅಂತ ಅಂದಾಗ ನಿಮಗೆ 100% ಗ್ಯಾರಂಟಿ ಒಂದು ಗೊತ್ತೇ ಇರುತ್ತೆ. ಏನಂತಂದ್ರೆ ಗಾಡಿ ಓಡಿಸ್ಬೇಕಾದ್ರೆ ವೆಹಿಕಲ್ ಗೆ ಇನ್ಶೂರೆನ್ಸ್ ಇರ್ಬೇಕು ಅನ್ನೋದು ಈಗಾಗಲೇ ನಿಮ್ಗೆ ಎಲ್ಲಾರ್ಗು ಗೊತ್ತೇ ಇರುತ್ತೆ. ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡಿಸಿದ್ರೆ ಏನಾಗುತ್ತೆ, ಪೆನಾಲ್ಟಿ ಬೀಳುತ್ತೆ ಅಥವಾ ಲ್ಯಾಪ್ಸ್ ಆಗುತ್ತೆ ಅನ್ನೋದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿದೆ. ಏನಕ್ಕೆ ವೆಹಿಕಲ್ಸ್ ಗಳಿಗೆ ಇನ್ಶೂರೆನ್ಸ್ ಬೇಕೇ ಬೇಕು ಅಂತಂತಾರೆ, ಈಗ ಸಪೋಸ್ ಆಕ್ಸಿಡೆಂಟ್ ಆದಂತಹ ಚಾನ್ಸಸ್ ಗಳಲ್ಲಿ ಅಥವಾ ಗಾಡಿ ಏನಾರ ಡ್ಯಾಮೇಜ್ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿಯಿಂದ ಅದನ್ನ ಬೇರ್ ಮಾಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು ಪ್ರತಿಯೊಂದು ವೆಹಿಕಲ್ಸ್ ಕಂಪಲ್ಸರಿ ಮಾಡಿಸಿರ್ತಾರೆ. ಅದ್ರಲ್ಲೂ ಗಾಡಿ ತಗೊಳ್ಳುವಂತಹ ಹೊಸ ಗಾಡಿ ಶೋರೂಮ್ ಇಂದ ಹೊರಗ್ ಬರ್ತಾ ಇದೆ ಅಂತಂದ್ರೆ ಕಂಪಲ್ಸರಿಯಾಗಿ ಗಾಡಿ ಇನ್ಶೂರೆನ್ಸ್ ಇಲ್ಲದೆ ಅದು ಹೊರಗ್ ಬರಲ್ಲ, ಕಂಪಲ್ಸರಿಯಾಗಿ ಇನ್ಶೂರೆನ್ಸ್ ಇದ್ರೆ ಅದು ಹೊರಗ್ ಬರುತ್ತೆ. ಸೊ ಐಡಿಯಾ ಗೊತ್ತಾಗ್ತಿದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ತೀನಿ. ಹಾಗಾದ್ರೆ ನಾವು ಲೈಫ್ ಇನ್ಶೂರೆನ್ಸ್ ನೋಡ್ದೋ, ಮರೈನ್ ಇನ್ಶೂರೆನ್ಸ್ ನೋಡ್ದೋ. ಈಗ ಅದನ್ನು ಬಿಟ್ಟು ಮಿಕ್ಕಿದಂತಹ ಬೇರೆ ಬೇರೆ ಯಾವ್ಯಾವ ಇನ್ಶೂರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ ಗ್ಲಾನ್ಸ್ ಮಾಡ್ಕೊ ಹೋಗೋಣ. ನಿಮ್ಗೆ ಇನ್ನೂ ಯಾವ್ದಾದ್ರು ಬೇರೆ ಇದೆ ಅಂತಂತಂದ್ರೆ ಮಾತ್ರ ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂತಂದ್ರೆ ಇಷ್ಟಕ್ಕೆ ನಿಲ್ಸಿ. ಇಲ್ಲಿ ನೋಡಿ, ಇಲ್ಲಿ ನಾವು ಟೈಪ್ ಆಫ್ ಇನ್ಶೂರೆನ್ಸ್ ಅನ್ನ ಯಾವ ತರ ಕ್ಲಾಸಿಫೈ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಟೈಪ್ ಆಫ್ ಇನ್ಶೂರೆನ್ಸ್ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾ ಇದ್ದಾರೆ. ಒಂದು ಲೈಫ್ ಇನ್ಶೂರೆನ್ಸ್ ಮತ್ತೆ ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಪ್ಯೂರ್ಲಿ ಒಬ್ಬ ಮನುಷ್ಯನಿಗೋಸ್ಕರ ತಗೊಳ್ತಕ್ಕಂತಹದ್ನೇ ಲೈಫ್ ಇನ್ಶೂರೆನ್ಸ್ ಅಂತಂತಾರೆ. ಮಿಕ್ಕ ಉಳಿದೆಲ್ಲವನ್ನ ಜನರಲ್ ಇನ್ಶೂರೆನ್ಸ್ ಅಂತ ಕರೀತಾರೆ. ಹಾಗಾದ್ರೆ ಈ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಬರ್ದಿದ್ ಯಾವ್ದು, ಮರೈನ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್ ನ 2 ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತೀವಿ. ಇದನ್ನ ಉಳಿದು ಮಿಕ್ಕಂತಹ ಇನ್ಶೂರೆನ್ಸ್ ಗಳು ಯಾವ್ದಿದೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಹೆಲ್ತ್ ಇನ್ಶೂರೆನ್ಸ್. ಹೆಲ್ತ್ ಅಂತಂದ್ರೆ ಏನು, ಒಬ್ರು ಆಸ್ಪತ್ರೆಗೆ ಸೇರಿದಾಗ ಆಗ್ತಕ್ಕಂತಹ ಲಾಸಸ್ ಗಳೇನು. ಈಗ ಆಸ್ಪತ್ರೆಗೆ ಸೇರಿದಾಗ ಏನಾಗಿರುತ್ತೆ, ಇವ್ರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಕಿಡ್ನಿ ಡ್ಯಾಮೇಜ್ ಏನೋ ಆಗಿರುತ್ತೆ, ಹಾರ್ಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ, ಬ್ರೈನ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರುತ್ತೆ. ಅಂತ ಟೈಮ್ ಅಲ್ಲಿ ಇನ್ಶೂರೆನ್ಸ್ ಗಳನ್ನ ಮಾಡಿಸಿದ್ರು ನಮ್ಮ ಹೆಲ್ತ್ ಗೆ. ಈಗ ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ನಾನ್ ಬದುಕಿದ್ದಾಗ ಅಥವಾ ಎಕ್ಸ್ಪೈರ್ ಆದಾಗ ಸಿಗ್ತಕ್ಕಂತಹದ್ದು. ಹೆಲ್ತ್ ಅಂತಂದ್ರೆ ನಾನು ಹುಷಾರಿಲ್ಲದೆ ಮಲಗಿದಾಗ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತಹ ಖರ್ಚುಗಳನ್ನ ಬೇರ್ ಮಾಡೋಂಥದ್ದೇ ಹೆಲ್ತ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು ಕರೀತಾರೆ. ಮೋಟಾರ್ ಇನ್ಶೂರೆನ್ಸ್ ಅಂತ, ಮೋಟಾರ್ ವೆಹಿಕಲ್ ಇನ್ಶೂರೆನ್ಸ್ ಅಂತ ನಿಮಗೆ ಎಲ್ಲರಿಗೂ ಗೊತ್ತಾ ಇರುತ್ತೆ. ವೆಹಿಕಲ್ಸ್ ಗೆ ಕಂಪಲ್ಸರಿ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ವೆಹಿಕಲ್ ಗೆ ಏನಾದ್ರು ಡ್ಯಾಮೇಜ್ ಆಯ್ತು ಅಥವಾ ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಅದರಿಂದ ಅಮೌಂಟ್ ಕ್ಲೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಬರ್ಗ್ಲರ್ ಇನ್ಶೂರೆನ್ಸ್. ಏನು ಬರ್ಗ್ಲರ್ ಅಂತಂದ್ರೆ, ಬರ್ಗ್ಲರ್ ಅಂತಂದ್ರೆ ಪ್ರಾಪರ್ಟಿ. ಬರ್ಕಳಿ, ಪ್ರಾಪರ್ಟಿ. ನೀವು ಮನೆಯಲ್ಲಿ ಇಲ್ಲದೆ ಇರೋಂತಹ ಟೈಮ್ ಅಲ್ಲಿ ಅಥವಾ ಹೇಗೋ ಮನೇಲಿ ಇರ್ತಕ್ಕಂತಹ ಐಟಮ್ಗೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ, ಇನ್ಶೂರೆನ್ಸ್ ಮಾಡಿಸಿದಂತಹ ಟೈಮ್ ಅಲ್ಲಿ ಮನೆಗೆ ಆಗ್ತಕ್ಕಂತಹ ಡ್ಯಾಮೇಜ್ ನ ಬೇರ್ ಮಾಡೋಂತದ್ದು. ಕಳ್ತನ ಆಗೋಗ್ಬಿಡುತ್ತೆ, ಓಕೆನಾ, ಇರ್ತಕ್ಕಂತಹ ಅಮೌಂಟ್ ನ ಅಥವಾ ಗೋಲ್ಡ್ ನ ಎಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ. ನೀವು ಬರ್ಗ್ಲರ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಂತಂದ್ರೆ ನಿಮ್ದು ಏನ್ ಎತ್ಕೊ ಹೋಗಿದಾರಲ್ಲ ಆ ಅಮೌಂಟ್ ನ ಏನಾಗುತ್ತೆ, ಅದು ಸೇವ್ ಆಗುತ್ತೆ ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿ ಬರ್ಸ್ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಕ್ಯಾಟಲ್ ಇನ್ಶೂರೆನ್ಸ್ ಅಂತಂದ್ರೆ ನಿಮಗೆ ಗೊತ್ತು, ಹಸುಗಳಿಗೋಸ್ಕರ ಮಾಡಿಸ್ತಕ್ಕಂತಹದ್ದು, ಪ್ರಾಣಿಗಳಿಗೋಸ್ಕರ ಮಾಡಿಸಂತದ್ದು. ಕ್ರಾಪ್ ಇನ್ಶೂರೆನ್ಸ್ ಅಂತಂದ್ರು ನಿಮಗೆ ಗೊತ್ತು, ಕ್ರಾಪ್ ಅಂತಂದ್ರೆ ಬೆಳೆಗಳಿಗೋಸ್ಕರ ಅಂತ ಮಾಡಿಸಂತಹದ್ದು. ಸ್ಪೋರ್ಟ್ಸ್ ಇನ್ಶೂರೆನ್ಸ್ ಅಂತಂದ್ರೆ ಸ್ಪೋರ್ಟ್ಸ್ ಮೆನ್ಸ್ ಗಳು ಸ್ಪೆಸಿಫಿಕ್ ಆಗಿ ಒಂದೊಂದು ಪಾರ್ಟ್ ನ ಅವ್ರಿಗೆ ಇರ್ಲೇಬೇಕಾಗುತ್ತೆ. ಈಗ ಅರ್ಚರಿ ಮಾಡ್ಸೋರು ಅಂತಂದ್ರೆ ಶೂಟಿಂಗ್ ಮಾಡ್ಬೇಕಾಗಿರೋರಿಗೆ ಅವ್ರಿಗೆ ಕೈ ತುಂಬಾ ಚೆನ್ನಾಗಿರುತ್ತೆ, ಕಣ್ಣಿಗೆ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ. ಏನಾದ್ರು ಕಣ್ಣಿಗೆ ಡ್ಯಾಮೇಜ್ ಆಯ್ತು ಅಂತಂದ್ರೆ
ಅದ್ರ ಲಾಸ್ನ ಬೇರೆ ಮಾಡಕ್ಕೆ ಸಪರೇಟ್ ಆಗಿ ಇನ್ಶೂರೆನ್ಸ್ ಗಳಿದೆ, ಅದನ್ನ ಸ್ಪೋರ್ಟ್ಸ್ ಇನ್ಶೂರೆನ್ಸ್ ಗಳಿದೆ ಅಂತ ಹೇಳ್ತಾ ಇದ್ರೆ. ಅಮೃತ್ ಸೇನಾ ಶಿಕ್ಷಾ ಯೋಜನಾ ಈ ತರದ್ದು ಇದನ್ನ ಬಿಟ್ಟು ತುಂಬಾ ತರನೇ ಬೇರೆ ಬೇರೆ ಆರ್ಗನೈಸೇಷನ್ ಗಳು ಬೇರೆ ಬೇರೆ ಫಾರ್ಮ್ ಆಫ್ ಇನ್ಶೂರೆನ್ಸ್ ನ ಕೊಡ್ತಾ ಇದೆ. ಅದರಲ್ಲಿ ಅಮೃತ್ ಸೇನಾ ಶಿಕ್ಷಾ ಯೋಜನಾ ಅಂತ ಅನ್ನೋದೊಂದು, ರಾಜೇಶ್ವರಿ ಮಹಿಳಾ ಕಲ್ಯಾಣ ಭೀಮಾ ಯೋಜನಾ ಇದು ಮಹಿಳೆಯರಿಗೋಸ್ಕರ ಎಸ್ಪೆಷಲಿ ಇರ್ತಕ್ಕಂತಹ ಒಂದು ಇನ್ಶೂರೆನ್ಸ್ ಸ್ಕೀಮ್ ಆಗಿದೆ. ಇದು ನಿಮ್ಗೆ ಜನರಲ್ ಸ್ಕೀಮ್ ಅಲ್ಲಿ ಬರ್ತಕ್ಕಂತಹ ಅದರ್ ಸ್ಕೀಮ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓಕೆನಾ. ಇದನ್ನ ಬಿಟ್ಟು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಗಳಿದೆ. ಇದು ನಿಮ್ಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಅನ್ನೋದು ನಿಮ್ಗೆ ಎಕ್ಸಾಮ್ ಅಲ್ಲಿ ಏನು ಕೇಳೋದಿಲ್ಲ, ಬಟ್ ನಿಮ್ಗೊಂದು ಐಡಿಯಾ ಇರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನು ಅಟಲ್ ಪೆನ್ಷನ್ ಯೋಜನಾ ಅಂತ ಇದೆ. ನೀವು ಈಗ ಈ ಏಜ್ ಅಲ್ಲೇ ಕೂಡ ಪರ್ಚೇಸ್ ಮಾಡ್ಬೋದು. 16 ಇಯರ್ ಇಂದನೂ ಅದಕ್ಕೆ ಪ್ರೀಮಿಯಂ ಪೇಮೆಂಟ್ ಮಾಡ್ಬೋದು. ನೀವು 16 ಇಯರ್ಸ್ ಇಂದ ಪ್ರೀಮಿಯಂ ಪೇಮೆಂಟ್ ಮಾಡಿದ್ರೆ ಎಲ್ಲಿ ತನಕ ಅಪ್ ಟು 60 ಇಯರ್ಸ್ ತನಕ ನಿಮ್ಗೆ ಹಾರ್ಡ್ಲಿ ನೀವು 16 ವರ್ಷ ಇವಾಗ ಇದ್ದೀರಾ ಅಂತ ಅನ್ಕೊಳ್ಳಿ. 16 ವರ್ಷದಿಂದ 60 ವರ್ಷದ ತನಕ ನೀವು ಪ್ರೀಮಿಯಂ ಪೇಮೆಂಟ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಹಾರ್ಡ್ಲಿ ತಿಂಗಳಿಗೆ ನಾನು ಹೇಳ್ತಾ ಇದ್ದೀನಲ್ಲ 80 ರಿಂದ ಒಂದು 120 ರೂಪಾಯಿ ಬೀಳುತ್ತೆ. ನೀವು 60 ವರ್ಷದ ತನಕ ನೀವು ಪ್ರೀಮಿಯಂ ಪೇಮೆಂಟ್ ಮಾಡಿದ್ರೆ ತಿಂಗಳಿಗೆ ಎಷ್ಟು 120 ರೂಪಾಯಿ. 60 ವರ್ಷದ ತನಕ ನೀವು ಪ್ರೀಮಿಯಂ ಪೇಮೆಂಟ್ ಮಾಡಿದ್ರೆ ನೀವು ಬದುಕಿರೋ ತನಕ ಪ್ರತಿ ತಿಂಗಳು 6,000 ರೂಪಾಯಿ ಬರ್ತಾ ಹೋಗುತ್ತೆ. ಇದು ನಿಮ್ಗೆ ಪೋಸ್ಟ್ ಆಫೀಸ್ ಅಲ್ಲಿ ಆಗಿರ್ಬೋದು, ಬ್ಯಾಂಕ್ ಅಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಮಾಡಿಸ್ಕೊಡ್ತಾರೆ. ನಿಮ್ ಪೇರೆಂಟ್ಸ್ ಕೂಡ ಮಾಡ್ತಿರ್ಬೋದು. ನೀವು ಇದನ್ನ ಬ್ಯಾಂಕ್ ಅಲ್ಲಿ ನಾನು ಈಗ ನೆಕ್ಸ್ಟ್ ಏನೆಲ್ಲ ಹೇಳ್ತೀನಲ್ಲ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ನಿಮ್ಗೆ ಐಡಿಯಾ ಇರ್ಲಿ ಅಂತ ಅಂದ್ಬಿಟ್ಟು. ಬಟ್ ಇದು ಗವರ್ನಮೆಂಟ್ ಕೊಡ್ತಕ್ಕಂತಹ ಸ್ಕೀಮ್ಸ್ ಆಗಿರುತ್ತೆ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಗವರ್ಮೆಂಟ್ ಬಹಳ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಪ್ರೀಮಿಯಂ ಅಮೌಂಟ್ ಅಲ್ಲಿ ಕೊಡ್ತಕ್ಕಂತಹದ್ದು ಇರುತ್ತೆ. ಸೊ ನಿಮ್ ಪೇರೆಂಟ್ಸ್ ಕೆಲವರು ತಗೊಂಡಿರ್ಬೋದು, ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ ಹತ್ರದಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಹೋಗಿ ಪ್ರತಿಯೊಂದ್ರದ್ದು ಇನ್ಫಾರ್ಮೇಶನ್ ತಗೊಳ್ಳಿ. ತುಂಬಾ ಕಮ್ಮಿ ಪ್ರೀಮಿಯಂ ಅಲ್ಲಿ ನಿಮ್ಗೆ ತುಂಬಾ ಬೆನಿಫಿಟ್ ಬರ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸೊ ಈ ವಿಚಾರಿಸಿ ಅಂತ ಪಾಲಿಸಿಗಳನ್ನ ಪರ್ಚೇಸ್ ಮಾಡಿ. ಈಗ ನೀವು ಪ್ರೈವೇಟ್ ಅಲ್ಲಿ ತಗೊಳ್ಬೇಕು ಅಂತಂದ್ರೆ 1000 ರೂಪಾಯಿ ಕಟ್ಟಬೇಕಾಗುತ್ತೆ, ನಿಮ್ಮ ಹತ್ರ ಅಷ್ಟು ದುಡ್ಡು ಇರಂಗಿಲ್ಲ. ಸೊ ಹಂಗಾಗಿ ಗವರ್ನಮೆಂಟ್ ಒಂದಷ್ಟು ಪಾಲಿಸಿಗಳನ್ನ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಗಳನ್ನ ತಗೊಬರುತ್ತೆ. ಅಂತ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಗಳನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ್ಯಾವ್ದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮು? ಅಟಲ್ ಪೆನ್ಷನ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಆಗಿರ್ಬೋದು, ಪ್ರಧಾನ ಮಂತ್ರಿ ಜನ್ ಧನ್ ಯೋಜನಾ ಆಗಿರ್ಬೋದು, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಆಗಿರ್ಬೋದು. ಇವೆಲ್ಲವೂ ಗವರ್ಮೆಂಟ್ ಇಂದ ಜನಕ್ಕೆ ಯೂಸ್ ಆಗಲಿ ಅಂತ ಸಿಗ್ತಕ್ಕಂತಹ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ ಗಳಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಯ್ತಾ? ಹಾಗಾದ್ರೆ ಈ ಕಾನ್ಸೆಪ್ಟ್ ಅನ್ನ ನಿಮಗೆ ಈಗ ಯಾವ್ಯಾವ್ದ್ರ ಬಗ್ಗೆ ತಿಳ್ಕೊಂಡ್ರಿ? ನಾವು ಇನ್ಶೂರೆನ್ಸ್ ಅನ್ನೋದನ್ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಲೈಫ್ ಇನ್ಶೂರೆನ್ಸ್, ಇನ್ನೊಂದು ಜನರಲ್ ಇನ್ಶೂರೆನ್ಸ್. ಜನರಲ್ ಇನ್ಶೂರೆನ್ಸ್ ಅಂಡರ್ ಅಲ್ಲಿ ಮತ್ತೆ ನಾವು 3 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಮರೈನ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಅದರ್ ಇನ್ಶೂರೆನ್ಸ್ ಅಂತ ಅಂದ್ಬಿಟ್ಟು. ಮರೈನ್ ಅಂದ್ರೆ ಸಮುದ್ರಯಾನಕ್ಕೆ ಸಂಬಂಧಪಟ್ಟಿದ್ದು, ಸಮುದ್ರದಲ್ಲಿ ಹಡಗುಗಳಿಗೆ ಸಂಬಂಧಪಟ್ಟಿದ್ದು. ಎರಡನೇದು ಫೈರ್ ಅಂತಂದ್ರೆ ಬೆಂಕಿ ಅವಘಡಗಳಿಗೆ ಸಂಬಂಧಪಟ್ಟಿದ್ದು. ಮಿಕ್ಕಂತ ಎಲ್ಲವನ್ನ ನಾವು ಅದರ್ ಇನ್ಶೂರೆನ್ಸ್ ಒಳಗೆ ಸೇರಿಸ್ತೀವಿ ಅಂತ ಹೇಳ್ತಿದ್ವಿ. ಹಾಗಾದ್ರೆ ಈ 3ಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳೇನು, ಡಿಫ್ರೆನ್ಸಸ್ ಗಳು ಏನು ಅಂತ ಕಂಪ್ಲೀಟ್ ಆಗಿ 1 by 1 ನೋಡ್ತಾ ಹೋಗೋಣ. ಸೊ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಏನ್ ಹೇಳ್ತಿದೆ ಇದು? ಫಸ್ಟ್ ಪಾಯಿಂಟ್ಸ್ ಗಳು ಯಾವ್ಯಾವ ಎಷ್ಟು ಪಾಯಿಂಟ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು, ಆಮೇಲೆ ಬೇಸಿಕ್ ಡಿಫ್ರೆನ್ಸಸ್ ಗಳು ಏನಿದೆ ಅಂತ ಅಂದ್ಬಿಟ್ಟು ನಾವು ಟರ್ಮ್ಸ್ ನ ಬರಿತಾ ಹೋಗ್ತೀವಿ. ಇಲ್ಲಿ ಲೈಫ್ ಇನ್ಶೂರೆನ್ಸ್, ಫೈರ್ ಇನ್ಶೂರೆನ್ಸ್, ಮರೈನ್ ಇನ್ಶೂರೆನ್ಸ್ 3ಕ್ಕೂ ಇರ್ತಕ್ಕಂತಹ ವ್ಯತ್ಯಾಸಗಳನ್ನ ನೋಡ್ತೀವಿ. ಸಬ್ಜೆಕ್ಟ್ ಮ್ಯಾಟರ್, ಇದು ಯಾವುದಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್ ಇಸ್ ಹ್ಯೂಮನ್ ಲೈಫ್. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಸಬ್ಜೆಕ್ಟ್ ಏನಾಗಿತ್ತು? ಒಬ್ಬ ಮನುಷ್ಯನ ಜೀವದ ಮೇಲೆ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದೇ ಫೈರ್ ಇನ್ಶೂರೆನ್ಸ್ ಅಲ್ಲಿ ದ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಎನಿ ಫಿಸಿಕಲ್ ಪ್ರಾಪರ್ಟಿ ಆರ್ ಅಸೆಟ್. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಒಬ್ಬ ವ್ಯಕ್ತಿಯ ಜೀವಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಅದೇ ಫೈರ್ ಇನ್ಶೂರೆನ್ಸ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟಿ, ಗೋಲ್ಡನ್ ಅಲ್ಲಿ ಏನ್ ಐಟಮ್ ಇಟ್ಟಿದ್ರಲ್ಲ ಆ ಫಿಸಿಕಲ್ ಪ್ರಾಪರ್ಟಿ ಅಥವಾ ಆತನ ಅಸೆಟ್ ಗೆ ಸಂಬಂಧಪಟ್ಟಿದ್ದು ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಲ್ಲಿ ಜೀವ ಇತ್ತು, ಲೈಫ್ ಇನ್ಶೂರೆನ್ಸ್ ಅಲ್ಲಿ ಒಂದು ಜೀವಕ್ಕೆ ಇಟ್ಟಿರೋ ಅಂತಹದ್ದು, ಫೈರ್ ಅಲ್ಲಿ ಒಂದು ಪ್ರಾಪರ್ಟಿಗೆ ಇಟ್ಟಿರೋ ಅಂತಹದ್ದು, ಫಿಸಿಕಲ್ ಪ್ರಾಪರ್ಟಿಗೆ ಇಟ್ಟಿರೋ ಅಂತಹದ್ದು, ಒಂದು ಅಸೆಟ್ ಗೆ ಇಟ್ಟಿರೋ ಅಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಯಾವ್ದಕ್ಕೆ ಅಂತಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಇಸ್ ಶಿಪ್, ಕಾರ್ಗೋ ಆರ್ ಫ್ರೈಟ್. ಮರೈನ್ ಶಿಪ್ ಅಲ್ಲಿ ಯಾವ್ದಕ್ಕೆ ಸಬ್ಜೆಕ್ಟ್ ಮ್ಯಾಟರ್ ಆಗುತ್ತೆ? ಲೈಫ್ ಇನ್ಶೂರೆನ್ಸ್ ಅಲ್ಲಿ ಲೈಫ್ ಮೇಲೆ ಆಗಿರುತ್ತೆ, ಇದ್ರಲ್ಲಿ ಫೈರ್ ಇನ್ಶೂರೆನ್ಸ್ ಮೇಲೆ ಪ್ರಾಪರ್ಟಿ ಮೇಲೆ ಆಗಿರುತ್ತೆ. ಹಾಗೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಶಿಪ್ಗೆ, ಕಾರ್ಗೋ ಅಲ್ಲಿ ಇರ್ತಕ್ಕಂತಹ ಐಟಮ್ ಗಳಿಗೆ, ಫ್ಲೈಟ್ ಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೆಕೆಂಡ್ ಡಿಫ್ರೆನ್ಸ್ ಏನು? ಎಲಿಮೆಂಟ್ಸ್, ಯಾವ್ಯಾವ ಎಲಿಮೆಂಟ್ಸ್ ಯಾವ್ಯಾವ ತರ ಬರ್ತಾ ಹೋಗುತ್ತೆ ಅಂತ ನೋಡೋಣ.
ಲೈಫ್ ಇನ್ಶೂರೆನ್ಸ್ ಆಸ್ ಎ ಎಲಿಮೆಂಟ್ ಆಫ್ ಪ್ರೊಟೆಕ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಬೋತ್. ಏನ್ ಹೇಳ್ತಿದೆ, ಲೈಫ್ ಇನ್ಶೂರೆನ್ಸ್ ನ ಯಾರು ತಗೊಳ್ತಾ ಇರ್ತಾರಲ್ಲ ಅವ್ನು ಎಕ್ಸ್ಪೈರ್ ಆದ್ಮೇಲೆ ಆ ಇನ್ಶೂರೆನ್ಸ್ ಅಮೌಂಟ್ ನ ಇದ್ದವ್ರಿಗೆ ನಾಮಿನಿಗಳಿಗೆ ಬರುತ್ತೆ, ಅಥವಾ ಒಂದು ಮೆಚುರಿಟಿ ಆಗಿದ ತಕ್ಷಣ ಆ ಅಮೌಂಟ್ ಬಂದ್ಬಿಡುತ್ತೆ. ಇಷ್ಟು ವರ್ಷ ನಾನು ಪ್ರೀಮಿಯಂ ಪೇಮೆಂಟ್ ಮಾಡ್ತೀನಿ, ನನಗೆ ನೆಕ್ಸ್ಟ್ ಅಮೌಂಟ್ ಬಂದ್ಬಿಡ್ಬೇಕು ಅಂತ ಅಂದ್ಬಿಟ್ಟು. ಸೊ ಈ ತರದ ಸ್ಕೀಮ್ಗಳು ಇರುತ್ತೆ. ಸೊ ಇದ್ರಲ್ಲಿ ಎಲಿಮೆಂಟ್ ಹೇಗೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾಯ ತನಕ ಬೇಕಾದ್ರೂ ಆತ ತಗೊಳ್ಬಹುದು. ಸತ್ತಾದ್ಮೇಲೆ ಆ ಪೇರೆಂಟ್ಸ್ ಅವ್ರು ಯಾರು ಇರ್ತಾರೆ ಅವ್ರಿಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂತಂದ್ರೆ ಮೆಚುರಿಟಿ ತನಕ ಅಮೌಂಟ್ ಅನ್ನು ಪೇಮೆಂಟ್ ಮಾಡಿ ಕೂಲಿಂಗ್ ಪೀರಿಯಡ್ ಮುಗಿಸ್ಕೊಂಡು ಆ ಅಮೌಂಟ್ ನ ಅವ್ನು ತಗೊಳ್ಬಹುದಾಗಿದೆ. ಅದೇ ಫೈರ್ ಇನ್ಶೂರೆನ್ಸ್ ಅಲ್ಲಿ, ಫೈರ್ ಇನ್ಶೂರೆನ್ಸ್ has only the element of protection and not the element of investment. ಏನ್ ಹೇಳ್ತಾ ಇದ್ರೆ ಇಲ್ಲಿ ಪ್ರೊಟೆಕ್ಷನ್ ಇತ್ತು, ಏನಂತ ಅಂತಂದ್ರೆ ನನಗೇನಾದ್ರು ಲಾಸ್ ಆದ್ರೆ ಮಾತ್ರನೇ ಆ ಲಾಸ್ ಬೇರ್ ಮಾಡ್ಕೊಡು ಅಂತ ಹೇಳ್ತಿದ್ದಾರೆ ಹೊರತು, ಇಲ್ಲಿ ಏನಾಯ್ತು, ಇಲ್ಲಿ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಆತ ಸತ್ರೆ ಅವರು ನಾಮಿನಿಗೆ ಅಮೌಂಟ್ ಹೋಗ್ತಿತ್ತು ಅಥವಾ ಮೆಚುರಿಟಿ ಮುಗಿದ ಮೇಲೆ ಅಮೌಂಟ್ ಬರ್ತಿತ್ತು. ಬಟ್ ಇಲ್ಲಿ ಏನಾಗುತ್ತೆ, ಒಂದು ಫೈರ್ ಇನ್ಶೂರೆನ್ಸ್ ಅಲ್ಲಿ ಒಬ್ಬ ಪರ್ಸನ್ ಅವ್ನ ಬಿಸ್ನೆಸ್ ಅಥವಾ ಪ್ರಾಪರ್ಟಿ ಮೇಲೆ ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ ಮಾಡ್ತಾನೆ, ಕರೆಕ್ಟಾ? ಆದ್ರೆ ಇಲ್ಲಿ ಅಮೌಂಟ್ ಲಾಸ್ ಆದ್ರೆ, ಇಲ್ಲಿ ಏನಾರ ಬೆಂಕಿ ಎತ್ಕೊಂಡು ಹಾಳಾದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಹೊರತು ಈ ಅಮೌಂಟ್ ಕಟ್ಟಿರೋ ಅಮೌಂಟ್ ವಾಪಸ್ ಬರಂಗಿಲ್ಲ ಅಂತ ಹೇಳ್ತಾ ಇದ್ರೆ. ಸೇಮ್ ಇದೇನೆ ಮರೈನ್ ಇನ್ಶೂರೆನ್ಸ್ಗೂ ಅಪ್ಲೈ ಆಗುತ್ತೆ. ಮರೈನ್ ಇನ್ಶೂರೆನ್ಸ್ ಹಾಸ್ ಓನ್ಲಿ ದ ಎಲಿಮೆಂಟ್ ಆಫ್ ಪ್ರೊಟೆಕ್ಷನ್. ಪ್ರೊಟೆಕ್ಷನ್ ಇರುತ್ತೆ, ಇನ್ವೆಸ್ಟ್ಮೆಂಟ್ ಅಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ವಾಪಸ್ ದುಡ್ಡು ಬರ್ತಿತ್ತು, ಇವ್ರಿಗೆ ಇರ್ತಕ್ಕಂತಹದ್ದು ಬರೀ ಪ್ರೊಟೆಕ್ಷನ್. ಏನಾದ್ರು ಲಾಸ್ ಆದ್ರೆ ಮಾತ್ರ ಅಮೌಂಟ್ ಕ್ಲೈಮ್ ಆಗುತ್ತೆ, ಇಲ್ಲದೆ ಹೋದ್ರೆ ಅಮೌಂಟ್ ಕ್ಲೈಮ್ ಆಗೋದಿಲ್ಲ. ಇನ್ಶೂರಬಲ್ ಇಂಟ್ರೆಸ್ಟ್ ಏನ್ ಹೇಳ್ತಾ ಇದ್ರೆ, ಇನ್ಶೂರಬಲ್ ಇಂಟ್ರೆಸ್ಟ್ ಅಂತಂದ್ರೆ ಆ ವ್ಯಕ್ತಿಗೆ ಇಂಟ್ರೆಸ್ಟ್ ಇದ್ದು ಮಾಡಿಸ್ಕೊಳ್ಬೇಕಾ, ಹೇಗೆ ಯಾವ್ದ್ರಲ್ಲಿ ಅಂತ ಹೇಳ್ತಾ ಇದ್ರೆ ನೋಡಿ. Insurable interest must be present at the time of the effecting the policy, but need not be necessary at the time of when the claim fall due. ಏನ್ ಹೇಳ್ತಾ ಇದಾರೆ, ಒಬ್ಬ ವ್ಯಕ್ತಿ ಅವ್ನ ಲೈಫ್ಗೋಸ್ಕರ ಅಂತಾನೆ ತಾನೇ ಮಾಡಿಸ್ಕೊಳ್ತಾರೆ ಅವರು. ಅವನು ಪಾಲಿಸಿ ತಗೊಳ್ಬೇಕಾದ್ರೆ ಆತ ಇರ್ಬೇಕಾಗುತ್ತೆ. ಪಾಲಿಸಿ ಈಗ ಸಪೋಸ್ ಆತ ಎಕ್ಸ್ಪೈರ್ ಆದ ಅಂತಂದ್ರೆ ಅವ್ನು ಎಲ್ಲಿ ಇರ್ತಾನೆ, ಅವ್ನು ಖಂಡಿತ ಇರಂಗಿಲ್ಲ ಅಲ್ವಾ. ಸೊ ಆತ ಪಾಲಿಸಿ ತಗೊಳ್ಬೇಕಾದ್ರೆ ಆತ ಕಂಪಲ್ಸರಿ ಇರ್ಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ಶೂರಬಲ್ ಅದು ಲೈಫ್ ಇನ್ಶೂರೆನ್ಸ್ ಅಲ್ಲಿ. ಫೈರ್ ಇನ್ಶೂರೆನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರೆ, ಇನ್ಶೂರಬಲ್ ಇಂಟ್ರೆಸ್ಟ್ ಆನ್ ದ ಸಬ್ಜೆಕ್ಟ್ ಮ್ಯಾಟರ್ ಮಸ್ಟ್ ಬಿ ಪ್ರೆಸೆಂಟ್ ಬೋತ್ ಅಟ್ ದ ಟೈಮ್ ಆಫ್ ಎಫೆಕ್ಟಿಂಗ್ ಪಾಲಿಸಿ ಆಸ್ ವೆಲ್ ಅಸ್ ವಿತ್ ದ ಕ್ಲೈಮ್ ಫಾಲ್ ಡ್ಯೂ. ಏನ್ ಹೇಳ್ತಾ ಇದ್ರೆ, ಒಂದು ಐಟಮ್ ಮೇಲೆ ಮಾಡಿಸ್ತಾ ಇದ್ದಾನೆ ಅವನು, ಕರೆಕ್ಟಾ? ಗೂಡ್ಸ್ ಗಳಿಗೆ ಮಾಡಿಸ್ತಾ ಇದ್ದಾನೆ. ಇನ್ಶೂರೆನ್ಸ್ ಮಾಡ್ಸಂತ ಟೈಮಲ್ಲೂ ಇರ್ಬೇಕು, ಇನ್ಶೂರೆನ್ಸ್ ಮಾಡಿಸಿ ಅದೇನಾದ್ರು ಲಾಸ್ ಆಯ್ತು ಅನ್ನೋ ಟೈಮಲ್ಲೂ ಅವ್ನು ಇದ್ದು ಕ್ಲೈಮ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೇಮ್ ಮರೈನ್ಗೂ ಅದು ಅಪ್ಲಿಕಬಲ್ ಇದೆ. ಏನು, ಇನ್ಶೂರಬಲ್ ಇಂಟ್ರೆಸ್ಟ್ ಮಸ್ಟ್ ಬಿ ಪ್ರೆಸೆಂಟ್ ಅಟ್ ದ ಟೈಮ್ ವೆನ್ ದ ಕ್ಲೈಮ್ ಫಾಲ್ ಡ್ಯೂ ಆರ್ ಅಟ್ ದ ಟೈಮ್ ಆಫ್ ಲಾಸಸ್ ಓನ್ಲಿ. ಏನೋ ಲಾಸ್ ಆದಂತ ಟೈಮ್ ಅಲ್ಲಿ ಆತ ಮಾಡಿಸ್ತವನು ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದ್ದು ಡ್ಯೂರೇಷನ್ ಏನು ಅನ್ನೋದನ್ನ ನೋಡೋಣ. Life insurance policy usually exceeds a year and it stays for longer period regarding from 5 to 30 years or whole life. ಏನ್ ಹೇಳ್ತಾ ಇದ್ರೆ, ಲೈಫ್ ಇನ್ಶೂರೆನ್ಸ್ ತಗೊಳ್ಳೋದು ಒಂದ್ ವರ್ಷಕ್ಕೆ ಏನಾದ್ರು ತಗೊಳ್ತಾರ? ಖಂಡಿತ ಇಲ್ಲ, ಅದನ್ನ ಲಾಂಗ್ ಟರ್ಮ್ ಗೆ ಅಂತ ತಗೊಳ್ತಾರೆ. ಯಾಕಂದ್ರೆ ಪ್ರೀಮಿಯಂ ಜಾಸ್ತಿ ಪೇಮೆಂಟ್ ಮಾಡಿ ನಿಧಾನಕ್ಕೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪೇಮೆಂಟ್ ಮಾಡ್ತಾ ಇರ್ತಾರೆ. ಮಧ್ಯದಲ್ಲಿ ಏನಾರ ಆಯ್ತು ಅಂತಂದ್ರೆ ಅಮೌಂಟ್ ಕ್ಲೈಮ್ ಆಗ್ಲಿ ಅಂತ ಅಂದ್ಬಿಟ್ಟು. ಸೊ ಇದು 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ ಡ್ಯೂರೇಷನ್, ಓಕೆನಾ? 5 ರಿಂದ 30 ವರ್ಷದ ತನಕ ಕೂಡ ಮಾಡಿಸಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಯೂಶಲಿ ಡಸ್ ನಾಟ್ ಎಕ್ಸೀಡ್ಸ್ ಎ ಇಯರ್. ಒಂದು ಇಂಡಸ್ಟ್ರಿಗೆ ಅಥವಾ ಯಾವುದಕ್ಕೆ, ಒಂದು ಗೋಡೌನ್ಗೆ ಆಗಲಿ ಮತ್ತೊಂದಕ್ಕೆ ಯಾರು ಮಾಡಿಸ್ತಾರಲ್ಲ, ಆ ಫೈರ್ ಇನ್ಶೂರೆನ್ಸ್ 1 ವರ್ಷಕ್ಕೆ ಮಾತ್ರನೇ ಪಾಲಿಸಿ ಇರುತ್ತೆ. ನೆಕ್ಸ್ಟ್ ವರ್ಷಕ್ಕೆ ಮತ್ತೆ ಹೊಸ ಪಾಲಿಸಿನ ಫೈರ್ ಇನ್ಶೂರೆನ್ಸ್ ತಗೊಳ್ಬೇಕಾಗತ್ತೆ. ಇಲ್ಲೇನಾಯ್ತಿತ್ತು, ಇವನು ತುಂಬಾ ವರ್ಷದ ತನಕ ಡ್ಯೂರೇಷನ್ ಉಳಿದಿತ್ತು ಲೈಫ್ ಇನ್ಶೂರೆನ್ಸ್ ಅಲ್ಲಿ. ಬಟ್ ಫೈರ್ ಇನ್ಶೂರೆನ್ಸ್ 1 ವರ್ಷಕ್ಕೆ ಇರುತ್ತೆ. 1 ವರ್ಷದಲ್ಲಿ ಏನಾದ್ರೂ ಲಾಸ್ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕಂಪನಿ ಬೇರ್ ಮಾಡ್ಕೊಡುತ್ತೆ, ಇಲ್ಲದೆ ಹೋದ್ರೆ ಆ ಪಾಲಿಸಿ ಮುಗೀತು. ನೆಕ್ಸ್ಟ್ ವರ್ಷ ಮತ್ತೆ ಮಾಡಿಸ್ಬೇಕು. ನೆಕ್ಸ್ಟ್ ವರ್ಷ ಮಾಡಿಸಿದಾಗ ನೆಕ್ಸ್ಟ್ ಏನಾದ್ರು ಆಯ್ತು ಅಂತಂದ್ರೆ ಮಾತ್ರನೇ ಇದು ಫೈರ್ ಇನ್ಶೂರೆನ್ಸ್ ಡ್ಯೂರೇಷನ್ ಮ್ಯಾಕ್ಸಿಮಮ್ ಅಂದ್ರೆ 1 ವರ್ಷ ಇರುತ್ತೆ. 1 ವರ್ಷದೊಳಗೆ ಏನಾರು ಆಯ್ತು ಅಂತಂದ್ರೆ ಕ್ಲೈಮ್ ಆಗುತ್ತೆ. ನೆಕ್ಸ್ಟ್ ಇಯರ್ ಮತ್ತೆನೆ ಬೇಕು ಅಂದ್ರೆ ಹೊಸ ಪಾಲಿಸಿ ತಗೊಳ್ಬೇಕಾಗತ್ತೆ. ಸೊ ಮರೈನ್ ಇನ್ಶೂರೆನ್ಸ್ ಪಾಲಿಸಿ ಇಸ್ ಫಾರ್ ಒನ್ ಪೀರಿಯಡ್ ಆಫ್ ವೋಯೇಜ್ ಆರ್ ಮಿಕ್ಸ್ಡ್. ಏನ್ ಹೇಳ್ತಿದಾರೆ, ಇನ್ಶೂರೆನ್ಸ್ ಯಾವ ತರ ಅಂತಂದ್ರೆ, ಒಂದು ಶಿಪ್ಗೆ ಮರೈನ್ ಇನ್ಶೂರೆನ್ಸ್ ಈಗ ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಪ್ರಾಡಕ್ಟ್ ನ ತಗೋ ಹೋಗ್ತಾ ಇದೆ. ತಗೋ ಹೋಗುವಂತಹ ಅಂದ್ರೆ ಒಂದೊಂದ್ ಸಲ ಟ್ರಾನ್ಸ್ಪೋರ್ಟೇಶನ್ ತಿಂಗಳಾನ್ಗಟ್ಲೆ ಆಗುತ್ತೆ, ಕೆಲವು ಸಲ ವಾರಾನ್ಗಟ್ಲೆ, ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ಒಂದು ಕಂಟ್ರಿಯಿಂದ ಮತ್ತೊಂದು ಕಂಟ್ರಿಗೆ ಶಿಪ್ ಓಡಾಡ್ಬೇಕಾಗತ್ತೆ. ಸೊ ಅದು ಡ್ಯೂರೇಷನ್ ನ ಒಂದು ವರ್ಷದ ತನಕ ಆಗುತ್ತೆ ಅಂತ ಅನ್ಬಿಟ್ಟು ಟ್ರಾವೆಲ್ ಆ ಪೀರಿಯಡ್ ಒಳಗೆ ಈಗ 6 ತಿಂಗಳಾಗುತ್ತೆ ಅದ್ರ ಟ್ರಾನ್ಸ್ಪೋರ್ಟೇಶನ್ ಅಂತ ಅನ್ಕೊಳ್ಳಿ.
ಆ 6 ಮಂತ್ಸ್ ಡ್ಯೂರೇಷನ್ ಮಾತ್ರ ಇರುತ್ತೆ. ಅಂದ್ರೆ ಶಿಪ್ ಒಂದರಿಂದ ಇನ್ನೊಂದ್ ಕಡೆ ಮೂವ್ ಆಗೋ ತನಕ ಆ ಪಾಲಿಸಿ ಇರುತ್ತೆ, ಅಥವಾ ಆ ಶಿಪ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋಗಿ ಬರೋ ತನಕ ಇತ್ತು ಅಂತಂದ್ರೆ ಆ ಶಿಪ್ ಮಾತ್ರನೇ ಏನಿರುತ್ತೆ ಡ್ಯೂರೇಷನ್ ಇರುತ್ತೆ. ಆ ಶಿಪ್ ಜರ್ನಿ ಮುಗಿದ್ಮೇಲೆ ಆ ಡ್ಯೂರೇಷನ್ ಅದು ಮುಗ್ದೋಗ್ಬಿಡುತ್ತೆ, ಮತ್ತೆ ಹೊಸ ಜರ್ನಿಗೆ ಹೊಸ ಅವ್ರ ಇನ್ಶೂರೆನ್ಸ್ ನ ಮಾಡ್ಬೇಕು ಅಂತ ಹೇಳ್ತಿದ್ರೆ. ಲಾಸ್ ಮೆಷರ್ಮೆಂಟ್, ಇದರಲ್ಲಿ ಲಾಸ್ ನ ಮೆಷರ್ಮೆಂಟ್ ಹೇಗ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡ್ತಾರೆ. ಲಾಸ್ ಇಸ್ ನಾಟ್ ಮೆಷರ್. ಒಬ್ಬ ವ್ಯಕ್ತಿ ಸತ್ತ ಅಂತಂದ್ರೆ ಅದನ್ನ ಲಾಸ್ ಮೆಷರ್ ಮಾಡಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಬಟ್ ಫೈರ್ ಇನ್ಶೂರೆನ್ಸ್ ಅಲ್ಲಿ ಎಷ್ಟು ಐಟಮ್ ಲಾಸ್ ಆಯ್ತು ಅಂತ ಅಂದ್ಬಿಟ್ಟು ಮೆಷರ್ ಮಾಡ್ಬೋದು. ಈ ಯಾವ್ದೋ ಮರೈನ್ ಇನ್ಶೂರೆನ್ಸ್ ಅಲ್ಲೂ ಸಮುದ್ರದಲ್ಲಿ ಆಗ್ತಕ್ಕಂತಹ ಏನು ಅಡಿಗೆಗೆ ಆಗ್ತಕ್ಕಂತಹ ಡ್ಯಾಮೇಜ್ ಅನ್ನು ಕೂಡ ಮೆಷರ್ ಮಾಡ್ಬೋದು ಲಾಸ್ ಅನ್ನ ಅಂತ ಹೇಳ್ತಿದ್ದಾರೆ. ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ರೆ ಖಂಡಿತ ಮೆಷರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಅವನ ಡಿಪೆಂಡೆಂಟ್ಸ್ ಗಳು ತುಂಬಾ ಜನ ಇರ್ತಾರೆ, ಹಾಗಾಗಿ ಅದನ್ನ ಮೆಷರ್ ಮಾಡಕ್ಕಾಗಲ್ಲ. ಬಟ್ ಫೈರ್ ಇನ್ಶೂರೆನ್ಸ್ ಆಗ್ಲಿ ಮರೈನ್ ಇನ್ಶೂರೆನ್ಸ್ ಆಗ್ಲಿ ಎಷ್ಟು ಕ್ವಾಂಟಿಟಿ ಎಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ಆ ಲಾಸ್ ನ ಮೆಷರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಇದ್ರೆ. ಗೈಸ್, ಇದನ್ನ ನಿಮ್ಗೆ 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. 300ಕ್ಕೂ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ನೀವು ಕ್ಲೀನ್ ಆಗಿ ಬರ್ದು ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದ್ರೆ ಅಫ್ಕೋರ್ಸ್ 8 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಇಂಡಮ್ನಿಟಿ ಏನು? ಇಂಡಮ್ನಿಟಿ ಅಂತಂದ್ರೆ ಆಗ್ಲೇ ಹೇಳಿದೀನಿ, ನಷ್ಟ ಪರಿಹಾರ. ನಷ್ಟ ಪರಿಹಾರ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವ ತರ ಆಗುತ್ತೆ ಅಂತ ನೋಡೋಣ. ಲೈಫ್ ಇನ್ಶೂರೆನ್ಸ್ ಇಸ್ ನಾಟ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಇಂಡಮ್ನಿಟಿ. ದ ಸಮ್ ಅಶ್ಯೂರ್ಡ್ ಇಸ್ ಪೇಡ್ ಐದರ್ ಆನ್ ದ ಹ್ಯಾಪನಿಂಗ್ ಆರ್ ಸರ್ಟನ್ ಇವೆಂಟ್ ಆಫ್ ದ ಮೆಚುರಿಟಿ ಆಫ್ ದ ಪಾಲಿಸಿ. ನಷ್ಟ ಪರಿಹಾರ ಅಂತಂದ್ರೆ ಒಬ್ಬ ವ್ಯಕ್ತಿ ಸತ್ತೋದ್ರೆ ನಿಜವಾಗ್ಲೂ ನಾವು ಅವನ ಪ್ಲೇಸ್ ಅನ್ನ ಫುಲ್ಫಿಲ್ ಮಾಡಕ್ಕಾಗುತ್ತೆ ಯಾರು ಬೇರೆಯವರು? ಖಂಡಿತ ಮಾಡಕ್ ಆಗಂಗಿಲ್ಲ. ಆದ್ರೆ ಅವ್ನಿಗೇನು ಪ್ರೀಮಿಯಂ ಪೇಮೆಂಟ್ ನ ಮಾಡಿದ್ದ ಅದಕ್ಕೆ ಅಮೌಂಟ್ ಎಷ್ಟು ಕಲೆಕ್ಟ್ ಆಗಿದೆ, ಅದಕ್ಕೆ ಅಮೌಂಟ್ ಎಷ್ಟು ಬೆಳೆದಿದೆ ಅಂತ ಸೇರಿಸ್ಕೊಂಡು ಆ ಅಮೌಂಟ್ ಮಾತ್ರ ನಷ್ಟ ಪರಿಹಾರ ಕೊಡಕ್ಕಾಗುತ್ತೆ. ಕಂಪ್ಲೀಟ್ ಆಗಿ ಅವನ್ ಇಡೀ ಜೀವಕ್ಕೇನೆ ಕೊಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದೇ ಫೈರ್ ಇನ್ಶೂರೆನ್ಸ್ ಅಲ್ಲಿ ನಷ್ಟ ಪರಿಹಾರ ಏನ್ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಎಷ್ಟು ಐಟಮ್ ಇರುತ್ತೆ ಅದನ್ನ ಕ್ವಾಂಟಿಟಿನ ಮೆಷರ್ ಮಾಡಿ ಬೆಂಕಿಯಲ್ಲಿ ಎಷ್ಟು ಸುಟ್ಟೋಯ್ತು ಅಂತ ಲೆಕ್ಕಾಚಾರ ಮಾಡಿ ಅದನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಫೈರ್ ಇನ್ಶೂರೆನ್ಸ್ ಇಸ್ ಎ ಕಾಂಟ್ರಾಕ್ಟ್ ಆಫ್ ಇಂಡಮ್ನಿಟಿ. ದ insured can claim only the actual amount of the losses from the insurer. The losses due to the fire is indemnified subject to the maximum limit of the policy amount. ಈಗ ಆಗ್ಲೇ ಹೇಳ್ದಂಗೆ ಒಂದು ಗೋಡನ್ ಅಲ್ಲಿ 1 crore ರೂಪಾಯಿದು ಐಟಮ್ ಇತ್ತು, ಅವ್ನು ಬರೀ 50 lakhs ಗೆ ಮಾಡಿಸಿದಾನೆ ಅಂತಂದ್ರೆ 50 lakhs ಗೆ ಏನಾದ್ರು ಡ್ಯಾಮೇಜ್ ಆಯ್ತು, ಬೆಂಕಿ ಹತ್ಕೊಂಡು ಸುತ್ತೋಯ್ತು ಅಂತಂದ್ರೆ 50 lakh ಮಾತ್ರ ಕ್ಲೈಮ್ ಆಗುತ್ತೆ. ಎಷ್ಟು ಅಮೌಂಟ್ ಮಾಡಿಸಿರ್ತಾನೆ ಅಷ್ಟು ಅಮೌಂಟ್ ಮಾತ್ರ ನಷ್ಟ ಪರಿಹಾರ ಆಗುತ್ತೆ ಅಂತ ಅಂದ್ಬಿಟ್ಟು. ಮರೈನ್ ಇನ್ಶೂರೆನ್ಸ್ ಅಲ್ಲೂ ಹಾಗೇನೆ ಎಷ್ಟು ಮಾಡಿಸಿರ್ತಾರೆ ಆ ಡ್ಯೂರೇಷನ್ ಮಾತ್ರ ಕೊಡ್ತಾರೆ. ಮರೈನ್ ಇನ್ಶೂರೆನ್ಸ್ ಇದೆ ಕಾಂಟ್ರಾಕ್ಟ್ ಆಫ್ ಇಂಡಮ್ನಿಟಿ. The insurer can claim the market value of the ship and cost of the goods destroyed at the sea and the losses will be indemnified. ಏನ್ ಹೇಳ್ತಿದ್ರೆ ನಷ್ಟ ಪರಿಹಾರ ಹೇಗ್ ಕೊಡ್ತಾರೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಅಂತಂದ್ರೆ, ಇಫ್ ಸಪೋಸ್ ಟ್ರಾವೆಲಿಂಗ್ ಮಾಡ್ತಕ್ಕಂತಹ ಟೈಮ್ ಅಲ್ಲಿ ಆ ಐಟಮ್ ಗಳೇ ಡ್ಯಾಮೇಜ್ ಆಯ್ತು ಅಂತಂದ್ರೆ ಆ ಐಟಮ್ಗೆ ಮಾರ್ಕೆಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆ. ಈಗ ಒಂದು ಗೂಡ್ಸ್ ಅನ್ನ ಒಂದ್ ಕಂಟ್ರಿಯಿಂದ ಮತ್ತೊಂದ್ ಕಂಟ್ರಿಗೆ ಹೋಗ್ತಾ ಇದಾರೆ, ಅಲ್ಲೇನಾಗೋಯ್ತು ಡೆಸ್ಟ್ರಾಯ್ ಆಗೋಯ್ತು ಅಥವಾ ಕಂಪ್ಲೀಟ್ ಆಗಿ ಅದು ಏನೋ ಪೈರಸಿ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ಆ ಮಾರ್ಕೆಟ್ ವ್ಯಾಲ್ಯೂ ಏನಿತ್ತಲ್ಲ ಐಟಮ್ ಆ ಅಮೌಂಟ್ ಅದನ್ನ ಮಾತ್ರ ಕ್ಲೈಮ್ ಮಾಡಕ್ಕೆ ಸಾಧ್ಯ. ಅಥವಾ ಡೆಸ್ಟ್ರಾಯ್ ಏನಾಗಿತ್ತಲ್ಲ ಆ ಅಮೌಂಟ್ ಮಾತ್ರನೇ ಕ್ಲೈಮ್ ಮಾಡಕ್ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾವ್ದ್ರಲ್ಲಿ? ಮರೈನ್ ಇನ್ಶೂರೆನ್ಸ್ ಅಲ್ಲಿ. ನಷ್ಟ ಪರಿಹಾರ ಮನುಷ್ಯನಿಗೆ ಅವ್ನು ಎಷ್ಟು ಪ್ರೀಮಿಯಂ ಪೇಮೆಂಟ್ ಮಾಡಿದ್ದಾನೆ ಅಷ್ಟೇ ಕೊಡ್ತಾರೆ. ಫೈರ್ ಅಲ್ಲಿ ಬೆಂಕಿಗೆ ನಿಜವಾಗ್ಲೂ ಎಷ್ಟು ಸುಟ್ಟೋಗಿದೆ ಅಷ್ಟು ಮಾತ್ರ ಕೊಡ್ತಾರೆ. ಹಾಗೆ ಮರೈನ್ ಇನ್ಶೂರೆನ್ಸ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆ ಪ್ರಾಡಕ್ಟ್ ಗೆ ಆ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ನೆಕ್ಸ್ಟ್ ಪಾಯಿಂಟ್, ಸರೆಂಡರ್ ವ್ಯಾಲ್ಯೂ ಆರ್ ಪೇಡ್ ಅಪ್ ವ್ಯಾಲ್ಯೂ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಹ್ಯಾಸ್ ಎ ಸರೆಂಡರ್ ವ್ಯಾಲ್ಯೂ ಆರ್ ಪೇಡ್ ಅಪ್ ವ್ಯಾಲ್ಯೂ. ಏನಾಗುತ್ತೆ, ಒಬ್ಬ ಪರ್ಸನ್ ಅವನ್ ಲೈಫ್ಗೋಸ್ಕರ ಒಂದು ಇನ್ಶೂರೆನ್ಸ್ ಪಾಲಿಸಿನ ತಗೊಂಡಿರ್ತಾನೆ. ಅವನ್ಗೆ ಸುಮಾರು ವರ್ಷ ಈಗಾಗಲೇ ಒಂದು 3-4 ವರ್ಷ ಕಟ್ಟಿದ್ದಾನೆ. ಅವನ್ಗೆ ಏನೋ ಮುಂದೆ ಪ್ರಾಬ್ಲಮ್ ಆಯ್ತು, ಅಮೌಂಟ್ ಇಲ್ಲ, ಸೊ ಆ ಅಮೌಂಟ್ ನ ಅವನಿಗೆ ಕಟ್ಟಕ್ ಆಗ್ತಿಲ್ಲ ಅಂತಂದ್ರೆ ಅವನು ಅವನಲ್ಲಿ ಇರ್ತಕ್ಕಂತಹ ಪಾಲಿಸಿನ ಸರೆಂಡರ್ ಮಾಡಿದ್ರೆ ಆ ವಾಪಸ್ ಇನ್ಶೂರೆನ್ಸ್ ಕಂಪ್ನಿಗೆ ಕೊಟ್ರೆ ಅವನು ಕಟ್ಟಿರ್ತಕ್ಕಂತಹ ಪ್ರೀಮಿಯಂ ಅಲ್ಲಿ ಒಂದಷ್ಟು ಅಮೌಂಟ್ ಡಿಡಕ್ಟ್ ಮಾಡ್ಬಿಟ್ಟು ಅವನಿಗೆ ಕಟ್ಟಿರೋ ಅಮೌಂಟ್ ನ ವಾಪಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರೆ. ಅದನ್ನ ಸರೆಂಡರ್ ವ್ಯಾಲ್ಯೂ ಕೊಟ್ಬಿಟ್ಟು ಅಮೌಂಟ್ ಆಗ್ಬೋದು, ಅಥವಾ ಅದನ್ನ ಸರೆಂಡರ್ ಮಾಡಿ ಲೋನ್ ಬೇಕಾದ್ರೂ ತಗೊಳ್ಬಹುದು ಅಂತ ಚಾನ್ಸಸ್ ಇರುತ್ತೆ. ಆದ್ರೆ ಫೈರ್ ಇನ್ಶೂರೆನ್ಸ್ ಅಲ್ಲಿ ಒಂದ್ಸಲ ಬರ್ನ್ ಆದ್ರೆ ಮಾತ್ರನೇ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಆಗ್ಲಿಲ್ಲ ಅಂತಂದ್ರೆ ಅದನ್ನ ಸರೆಂಡರ್ ಮಾಡಕ್ಕಾಗಲ್ಲ, ಇನ್ನೊಬ್ರಿಗೆ ಸರೆಂಡರ್ ಮಾಡಿ ಅಮೌಂಟ್ ಅನ್ನ ತಗೋಬರಕ್ ಆಗೋದಿಲ್ಲ. ಸೊ ಇಲ್ಲಿ ಹ್ಯೂಮನ್ ಲೈಫ್ ಮೇಲೆ ಏನು ಇನ್ಶೂರೆನ್ಸ್ ಒಂದು ಪಾಲಿಸಿ ಮಾಡ್ಕೊಂಡಿದ್ದಾನಲ್ಲ ಅಲ್ಲಿ ಅಮೌಂಟ್ ಇರುತ್ತೆ, ಸರೆಂಡರ್ ಮಾಡಿ ಅಮೌಂಟ್ ಅನ್ನು ತಗೊಳ್ಬಹುದಾಗಿದೆ. ಬಟ್ ಫೈರ್ ಇನ್ಶೂರೆನ್ಸ್ ಅಲ್ಲಿ ಆತರ
ಏನ್ ಮಾಡಕ್ಕಾಗಲ್ಲ, ಸರೆಂಡರ್ ವ್ಯಾಲ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಫೈರ್ ಇನ್ಶೂರೆನ್ಸ್ ಡಸ್ ನಾಟ್ ಹ್ಯಾವ್ ಎನಿ ಸರೆಂಡರ್ ವ್ಯಾಲ್ಯೂ ಆರ್ ಪೇಡ್ ಅಪ್ ವ್ಯಾಲ್ಯೂ. ಅವ್ರಿಗೆ ಸರೆಂಡರ್ ವ್ಯಾಲ್ಯೂ ಮಾಡಿದ್ರು ಅದನ್ನ ಮಾಡಕ್ಕೂ ಆಗಲ್ಲ, ಕೊಟ್ಟರು ಅದರದ್ದೇನು ಯಾಕಂತಂದ್ರೆ ಕ್ಲೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಯಾಕಂದ್ರೆ ಮಾಡಿಸ್ತಾ ಇರೋದು ಏನ್ ಪರ್ಪಸ್ಗೆ, ಫೈರ್ ಇಂದ ಆಳಿದ್ರೆ ಮಾತ್ರನೇ ಅಂತ ಪರ್ಪಸ್ ಮಾಡಿಸ್ತಿರೋದು, ಫೈರ್ ಆದ್ರೆ ಮಾತ್ರ ಕ್ಲೈಮ್ ಆಗುತ್ತೆ, ಇಲ್ದವ್ರೆ ಆಗಂಗಿಲ್ಲ. ಮರೈನ್ ಇನ್ಶೂರೆನ್ಸ್ ಡಸ್ ನಾಟ್ ಹ್ಯಾವ್ ಎನಿ ಸರೆಂಡರ್ ವ್ಯಾಲ್ಯೂ ಆರ್ ಪೇಡ್ ಅಪ್ ವ್ಯಾಲ್ಯೂ. ಇದಕ್ಕೂ ಕೂಡ ಫೈರ್ ತರನೇ ಸರೆಂಡರ್ ಮಾಡಿ ಅಮೌಂಟ್ ಅನ್ನ ತಗೊಳಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಪಾಲಿಸಿ ಅಮೌಂಟ್ ಏನ್ ಪಾಲಿಸಿ ಅಮೌಂಟ್ ಕಟ್ಬೇಕಾಗತ್ತೆ ಅಂತ ಹೇಳ್ತಿದ್ರೆ, ಒನ್ ಕ್ಯಾನ್ ಇನ್ಶೂರ್ ಫಾರ್ ಎನಿ ಅಮೌಂಟ್ ಇನ್ ದ ಲೈಫ್ ಇನ್ಶೂರೆನ್ಸ್ ಏನೋ ಅವನು ಎಷ್ಟು ಪ್ರೀಮಿಯಂ ಕಟ್ಟಕ್ಕಾಗತ್ತೆ ಅಷ್ಟು ಪ್ರಕಾರ ಅಮೌಂಟ್ ನ ಅವನು ಪೇಮೆಂಟ್ ಮಾಡಬಹುದಾಗಿದೆ. ಇನ್ ಫೈರ್ ಇನ್ಶೂರೆನ್ಸ್ ದ ಅಮೌಂಟ್ ಆಫ್ ಪಾಲಿಸಿ ಕ್ಯಾನ್ ನಾಟ್ ಬಿ ಮೋರ್ ದನ್ ದ ವ್ಯಾಲ್ಯೂ ಆಫ್ ಸಬ್ಜೆಕ್ಟ್ ಮ್ಯಾಟರ್. ಒಂದು ಐಟಮ್ ಇರುತ್ತೆ, ಈ ಐಟಮ್ದು ಈಗ ನಾನು ಹೇಳಿದೆ 1 ಕೋಟಿ ವ್ಯಾಲ್ಯೂ ಇರ್ತಕ್ಕಂತಹ ಐಟಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಆ 1 ಕೋಟಿಗೆ ಅವ್ನು 1 ಕೋಟಿ ವ್ಯಾಲ್ಯೂ ಇರ್ತಕ್ಕಂತಹ ಪದಾರ್ಥಕ್ಕೆ ಮಾತ್ರ ಅವ್ನು ಎಷ್ಟು ಪ್ರೀಮಿಯಂ ಪೇಮೆಂಟ್ ಮಾಡ್ಬೇಕಾಗುತ್ತೋ ಅಷ್ಟೇ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಪ್ರೀಮಿಯಂ ಪೇಮೆಂಟ್ ಮಾಡಕ್ಕೆ ಆಗಂಗಿಲ್ಲ. ಜಾಸ್ತಿ ಪ್ರೀಮಿಯಂ ಕೊಟ್ಟಿದ್ರೆ ಜಾಸ್ತಿ ಪ್ರೀಮಿಯಂ ಬರುತ್ತೆ ಅನ್ನೋದು, ಜಾಸ್ತಿ ಅಮೌಂಟ್ ಕ್ಲೈಮ್ ಆಗುತ್ತೆ ಅನ್ನೋದು ಖಂಡಿತ ಇರಲ್ಲ. ಎಷ್ಟು ಅಕ್ಯುರೇಟ್ ಆಗಿರುತ್ತೆ ಅಷ್ಟಕ್ಕೆ ಮಾತ್ರನೇ ಆತ ಮಾಡಿಸ್ಬೇಕಾಗುತ್ತೆ. ಸೇಮ್ ಮರೈನ್ ಇನ್ಶೂರೆನ್ಸ್ ಅಲ್ಲೂ ಅಷ್ಟೇ. ಇನ್ ಮರೈನ್ ಇನ್ಶೂರೆನ್ಸ್ ದ ಅಮೌಂಟ್ ಆಫ್ ದ ಪಾಲಿಸಿ ಕ್ಯಾನ್ ಬಿ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಶಿಪ್ ಆರ್ ಕಾರ್ಗೋ. ಮಾರ್ಕೆಟ್ ವ್ಯಾಲ್ಯೂ ಆಫ್ ಏನಿದೆಯಲ್ಲ ಆ ಪ್ರಾಡಕ್ಟ್ ಅಥವಾ ಶಿಪ್ದು ಅಥವಾ ಅದರಲ್ಲಿ ಇರ್ತಕ್ಕಂತಹ ಕಾರ್ಗೋದು, ಅದಕ್ ಮಾತ್ರನೇ ಪಾಲಿಸಿ ಅಮೌಂಟ್ ನ ಪೇಮೆಂಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಂಟಿಂಜೆನ್ಸಿ ಆಫ್ ರಿಸ್ಕ್, ಇದರಲ್ಲಿ ಇರ್ತಕ್ಕಂತಹ ರಿಸ್ಕ್ ಏನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಸರ್ಟನಿಟಿ. ದ ಈವೆಂಟ್ ಇಟ್ ಈಸ್ ಡೆತ್ ಆರ್ ಮೆಚುರಿಟಿ ಆರ್ ದ ಪಾಲಿಸಿ ಈಸ್ ಬೌಂಡ್ ಟು ಹ್ಯಾಪನ್, ದೇರ್ಫೋರ್ ಎ ಕ್ಲೈಮ್ ವಿಲ್ ಬಿ ಪ್ರೆಸೆಂಟ್. ಲೈಫ್ ಇನ್ಶೂರೆನ್ಸ್ ಯಾರು ತಗೊಳ್ತಾರೆ 100% ಅದು ಕ್ಲೈಮ್ ಆಗೇ ಆಗುತ್ತೆ. ಒಂದು ಮೆಚುರಿಟಿ ಒಳಗೆ ಆಗ್ಬೋದು, 10 ವರ್ಷದೊಳಗೆ ಕಟ್ಟಿರ್ತಾನೆ, 10 ವರ್ಷದೊಳಗೆ ಮೆಚುರಿಟಿ ಆದ್ಮೇಲೆ ಅಮೌಂಟ್ ಬಂದ್ಬಿಡ್ಬೋದು. ಇಲ್ಲ ವ್ಯಕ್ತಿ ಸತ್ತೋದ್ಮೇಲೆ ಅವನ್ಗೆ ಅವ್ನ ಡಿಪೆಂಡೆನ್ಸ್ ಯಾರಿರ್ತಾರೆ ಅಥವಾ ನಾಮಿನಿಗಳು ಯಾರಿರ್ತಾರೆ ಕಂಪಲ್ಸರಿ ಅಮೌಂಟ್ ಅಲ್ಲಿ ಹೋಗುತ್ತೆ. ಕಂಟಿನ್ಯೂಟಿ ಆಫ್ ರಿಸ್ಕ್, ಕಂಟಿಂಜೆಂಟ್ ಆಫ್ ರಿಸ್ಕ್, ಇನ್ಶೂರೆನ್ಸ್ ಕಂಪನಿ ಯಾವುದೇ ಕಾರಣಕ್ಕೂ ಅಮೌಂಟ್ ನ ಯಾರು ಇನ್ಶೂರೆನ್ಸ್ ಪ್ರೀಮಿಯಂ ಮಾಡ್ಕೊಂಡಿರ್ತಾನ ಅವನಿಗೆ ಅಮೌಂಟ್ ಕೊಡ್ಲೇಬೇಕು. ಇಲ್ಲಿ ಕೊಡಲ್ಲ ಅನ್ನಂತಹ ಚಾನ್ಸಸ್ ಗಳು ಇರೋದೇ ಇಲ್ಲ. ಅಮೌಂಟ್ ಮೆಚುರಿಟಿ ಆದ್ಮೇಲೆ ಆದ್ರೂ ಕೊಡ್ಬೇಕು ಅಥವಾ ವ್ಯಕ್ತಿ ಸತ್ತೋದ್ರಾದ್ರೂ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಕಂಟಿಂಜೆಂಟ್ ಆಫ್ ರಿಸ್ಕ್. ಮರೈನ್ ಫೈರ್ ಇನ್ಶೂರೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದ ಈವೆಂಟ್ ಇಸ್ ಡಿಸ್ಟ್ರಕ್ಷನ್ ಬೈ ಫೈರ್ ಮೇ ನಾಟ್ ಹ್ಯಾಪನ್, ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಅನ್ಸರ್ಟನಿಟಿ ಅಂಡ್ ದೇರ್ ಮೇ ಬಿ ನೋ ಕ್ಲೈಮ್. ಏನಂತಂದ್ರೆ ಬೆಂಕಿ ಎತ್ತು ಉರ್ದೋದ್ರೆ ಮಾತ್ರನೇ ಕ್ಲೈಮ್ ಮಾಡ್ಕೊಳಕ್ಕೆ ಸಾಧ್ಯ, ಇಲ್ದೆ ಹೋದ್ರೆ ಕ್ಲೈಮ್ ಆಗೋದಿಲ್ಲ. ಇನ್ಶೂರೆನ್ಸ್ ಕಂಪನಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನ್ ನೋಡಿದ್ರೆ, ಅದೇನಾದ್ರು ಲಾಸ್ ಆದ್ರೆ ಮಾತ್ರ ಅವರು ಅಮೌಂಟ್ ಅನ್ನ ಕೊಟ್ಕೊಳ್ಸ್ಬೇಕು ಎಷ್ಟು ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲ ಅಂತಂತಂದ್ರೆ ಲಾಸ್ ಆಗ್ತಕ್ಕಂತಹ ಇವ್ರಿಗೆ ಯಾರಿಗೆ ರಿಸ್ಕ್ ಇರೋದಿಲ್ಲ, ಯಾರಿಗೆ ಇನ್ಶೂರೆನ್ಸ್ ಕಂಪನಿ ರಿಸ್ಕ್ ತಗೊಂಡೇನೆ ಅವ್ರಿಗೆ ಇನ್ಶೂರೆನ್ಸ್ ಪಾಲಿಸಿನ ಕೊಟ್ಟಿರುತ್ತೆ. ಈಗ ಸಪೋಸ್ ಲಾಸ್ ಆದ್ರೆ ಬೆಂಕಿ ಹತ್ತಿ ಹಾಳಾದ್ರೆ ಮಾತ್ರನೇ ಅವ್ರಿಗೆ ಲಾಸ್ ಆಗುತ್ತೆ, ಇಲ್ಲದೆ ಹೋದ್ರೆ ಲಾಸ್ ಆಗಂಗಿಲ್ಲ ಅಂತ ಹೇಳ್ತಾ ಇದ್ರೆ. ಸೇಮ್ ಮರೈನ್ ಇನ್ಶೂರೆನ್ಸ್ ಅಪ್ಲಿಕಬಲ್ ಆಗುತ್ತೆ. ದ ಈವೆಂಟ್ ಇಸ್ ಲಾಸ್ಟ್ ಅಟ್ ದ ಸಿ ಮೇ ನಾಟ್ ಅಕರ್, ದೇರ್ ಮೇ ಬಿ ನೋ ಕ್ಲೈಮ್, ದೇರ್ ಇಸ್ ಅನ್ ಎಲಿಮೆಂಟ್ ಆಫ್ ಅನ್ಸರ್ಟನಿಟಿ. ಏನ್ ಹೇಳ್ತಾ ಇದ್ರೆ, ಏನಾದ್ರೂ ಸಮುದ್ರದಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಆ ಅಡಿಗೆಗೆ ಎಲ್ಲ ಡ್ಯಾಮೇಜ್ ಆದ್ರೆ ಮಾತ್ರ ಕ್ಲೈಮ್ ಆಗುತ್ತೆ, ಇಲ್ದೆ ಹೋದ್ರೆ ಅವರು ರಿಸ್ಕ್ ಅನ್ನ ತಗೊಳ್ಳೋ ಅಂತಹದ್ದು ಇರೋದಿಲ್ಲ. ಆ ಪಾಲಿಸಿ ಆ ಡ್ಯೂರೇಷನ್ ಏನಿರುತ್ತೆ ಅದ್ರೊಳಗೆ ಮಾತ್ರನೇ ರಿಸ್ಕ್ ಅನ್ನು ಬೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಗೈಸ್, ನಿಮ್ಗೆ ಈ ಸೆಗ್ಮೆಂಟ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಡಿಫ್ರೆಂಟ್ ಟೈಪ್ ಆಫ್ ಇನ್ಶೂರೆನ್ಸ್ ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಒಂದ್ಸಲ ಇಂದ ಈ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ರು ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಫಸ್ಟ್ ಇನ್ಶೂರೆನ್ಸ್ ಅಂತಂದ್ರೇನು, ಇನ್ಶೂರ್ಡ್ ಅಂತಂದ್ರೇನು, ಇನ್ಶೂರರ್ ಅಂದ್ರೇನು, ಇನ್ಶೂರೆನ್ಸ್ ಪಾಲಿಸಿ ಅಂತಂದ್ರೇನು, ಇನ್ಶೂರೆನ್ಸ್ ಪ್ರೀಮಿಯಂ ಅನ್ಬೇಕು, ಅದರಷ್ಟು ಮೀನಿಂಗ್ ಕಟ್ಟಿದೀವಿ. ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಫಂಕ್ಷನ್ಸ್ ಆಫ್ ಇನ್ಶೂರೆನ್ಸ್ ಅನ್ನೋದನ್ನ ಏನೇನ್ ನೋಡಿದ್ವಿ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇನ್ಶೂರೆನ್ಸ್ ಏನೇನಿದೆ ಒಟ್ಟು ನಾವು ಟೋಟಲ್ 8 ಪಾಯಿಂಟ್ ಅಲ್ಲಿ ನೋಡಿದ್ವಿ. ತುಂಬಾ ಇಂಪಾರ್ಟೆಂಟ್, 8 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಟೈಪ್ ಆಫ್ ಇನ್ಶೂರೆನ್ಸ್ ಗಳು ನಾವು ಜನರಲ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಜನರಲ್ ಇನ್ಶೂರೆನ್ಸ್. ಜನರಲ್ ಇನ್ಶೂರೆನ್ಸ್ ಅಲ್ಲಿ ಮತ್ತೆ 3 ಆಗಿ ಡಿವೈಡ್ ಮಾಡ್ತೀವಿ, ಫೈರ್, ಮರೈನ್ ಮತ್ತೆ ಅದರ್ ಅಂತ ಅಂದ್ಬಿಟ್ಟು. ಅದು ಕಂಪ್ಲೀಟ್ ಆಗಿ ನಾವು ಎಲಾಬರೇಟ್ ಆಗಿ ನೋಡಿದೀವಿ. ಲೈಫ್ ಇನ್ಶೂರೆನ್ಸ್ ಅಲ್ಲಿ ಜಾಯಿಂಟ್ ಲೈಫ್ ಪಾಲಿಸಿ ಅಂತಂದ್ರೇನು, ಹೋಲ್ ಲೈಫ್ ಪಾಲಿಸಿ, ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ, ಜಾಯಿಂಟ್ ಲೈಫ್ ಪಾಲಿಸಿ, ಆನ್ಯುಟಿ ಪಾಲಿಸಿ, ಚಿಲ್ಡ್ರನ್ ಎಂಡೋಮೆಂಟ್ ಪಾಲಿಸಿ ಅಂತ ನೋಡಿದೀವಿ. ಜನರಲ್ ಪಾಲಿಸಿಯಲ್ಲಿ ಬರ್ತಕ್ಕಂತಹದ್ದು ಫಸ್ಟ್ ಮರೈನ್ ಪಾಲಿಸಿ, ಮರೈನ್ ಇನ್ಶೂರೆನ್ಸ್ ನೋಡಿದೀವಿ. ಕಾರ್ಗೋ ಇನ್ಶೂರೆನ್ಸ್ ಅದರ ಅಂಡರಲ್ಲಿ ಬರ್ತಕ್ಕಂತಹದ್ದು ಎಲ್ಲವನ್ನು ನೋಡಿದೀವಿ. ಹಾಗೇನೆ ಫೈರ್ ಇನ್ಶೂರೆನ್ಸ್ ಮತ್ತೆ ಇದನ್ನ ಬಿಟ್ಟು ಇನ್ಯಾವ್ಯಾವ್ದು ಅದರ್ ಇನ್ಶೂರೆನ್ಸ್ ಗಳಿದೆ ಅದನ್ನ ಕಂಪ್ಲೀಟ್ ಆಗಿ ನೋಡಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗೆ ಇನ್ನೂ ಒಂದೇನಂತಂದ್ರೆ ಲೈಫ್ ಇನ್ಶೂರೆನ್ಸ್ ಫೈರ್ ಇನ್ಶೂರೆನ್ಸ್ ಮರೈನ್ ಇನ್ಶೂರೆನ್ಸ್ ಇರ್ತಕ್ಕಂತಹ ಡಿಫರೆನ್ಸಸ್ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಸೊ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಏನಾದ್ರು
ಇನ್ನೂ ಡೌಟ್ಸ್ ಇದೆ ಅಂತಂತಂದ್ರೆ ನೀವು ಕ್ಲಾರಿಫಿಕೇಶನ್ ಕೇಳ್ಬೋದು, ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಈಗ ಏನ್ ಮಾಡಿ ಅಂತಂದ್ರೆ ನಿಮ್ಗೆಲ್ಲ ಅರ್ಥ ಆಗಿದೆ, ಕೀ ಪಾಯಿಂಟ್ಸ್ ನ ಮಾಡ್ಕೊಂಡಿದೀರಾ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಅಥವಾ ಕೈ ಏನ್ ಇಟ್ಕೊಂಡಿದೀರಾ ಒಂದ್ಸಲ ತೆಗೆದುಬಿಟ್ಟು ನೋಡಿ, ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ನಿಮ್ಗೆ ಡೌಟ್ ಇದ್ರೆ ಕೇಳಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನ್ ಮಾಡಿ ಜಾಯಿನ್ ಆಗಿ ಅದ್ರಲ್ಲಿ ಬಿಡ್ಬೇಡಿ, ಕಂಪ್ಲೀಟ್ ಆಗಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿಗೆ ನಿಮ್ಮ ಬಿಸ್ನೆಸ್ ಸರ್ವಿಸಸ್ 14 ಮಾರ್ಕ್ಸ್ ಗೆ ಬರ್ತಕ್ಕಂತಹ ಚಾಪ್ಟರ್ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ನಾವು ಬ್ಯಾಂಕಿಂಗ್ ಸರ್ವಿಸ್ ಬಗ್ಗೆ ಮತ್ತೆ ಅಲ್ಲಿ ಇರ್ತಕ್ಕಂತಹ ಎಲ್ಲವನ್ನ ಅರ್ಥ ಮಾಡ್ಕೊಂಡು, ಸೆಕೆಂಡ್ ಪಾರ್ಟ್ ಅಲ್ಲಿ ಏನಂತಂದ್ರೆ ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಸರ್ವಿಸ್ ಅಲ್ಲಿ ಇರ್ತಕ್ಕಂತಹದ್ದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇನ್ನೊಂದು ಮ್ಯಾಕ್ಸಿಮಮ್ ಅಂತಂದ್ರೆ ವಿಡಿಯೋ ಆಗ್ಬೋದು, ಆ ವಿಡಿಯೋದಲ್ಲಿ ಈ ಚಾಪ್ಟರ್ ಗೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಎಲ್ಲಾ ಸಿಲೆಬಸ್ ನ ಮುಗಿಸ್ಬಿಟ್ಟು ಈ ಚಾಪ್ಟರ್ ನ ಕ್ಲೋಸ್ ಮಾಡೋಣ. ಸೊ ಮತ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಕಂಪಲ್ಸರಿಯಾಗಿ ಫಸ್ಟ್ ಸೆಷನ್ ಅಲ್ಲಿ, ಸೆಕೆಂಡ್ ಸೆಷನ್ ಅಲ್ಲಿ ಮತ್ತೆ ಸೆಕೆಂಡ್ ಸೆಷನ್ ಅಲ್ಲಿ ಏನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಕೀ ಪಾಯಿಂಟ್ ಏನ್ ಬರ್ಕೊಂಡಿರ್ತೀರಾ ಅವನ್ನೆಲ್ಲ ಇಟ್ಕೊಳ್ಳಿ.